ನಾನು ಫಸ್ಟ್ ನಿಮ್ ಚಕ್ರನ ನೋಡ್ಬಿಟ್ಟು ನಾನ್ ಕ್ಲಾರ್ವೋಯಂಟ್ ಅಂದ್ರೆ ನಂಗೆ ಕಾಣಿಸುತ್ತೆ ಇವಾಗ ನಿಮ್ ಆರಾ ಏನು ನಿಮ್ ಚಕ್ರ ಏನು ಯಾವ ಪರಿಸ್ಥಿತಿಯಲ್ಲಿದೆ ಅಂತ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರಾಣಿಕ್ ಹೀಲಿಂಗ್ ಮಾಡೋದನ್ನ ಕಲ್ತಿದ್ದೀನಿ. ಸೊ ನನ್ನ ಕೈಯಲ್ಲಿ ಸ್ಕ್ಯಾನ್ ಮಾಡಿ ಫಸ್ಟ್ ನೋಡ್ತೀನಿ ಯಾಕೆ ಇವ್ರಿಗೆ ಈ ರೀತಿ ಆಗ್ತಿದೆ, ಎಲ್ಲಿ ಬ್ಲಾಕೇಜ್ ಇದೆ ಅಂತ. I'm gonna check your navel chakra, ಆಯ್ತಾ? ಸೊ ನೇವಲ್ ಚಕ್ರದಲ್ಲಿ ವಾಟ್ ಐ ಆಮ್ ಸೀಯಿಂಗ್ ಇಸ್ ಇಟ್ಸ್ ನಾಟ್ ಗುಡ್. ಅಂದ್ರೆ ನಿಮಗೆ ಗಟ್ ರಿಲೇಟೆಡ್ ಇಶ್ಯೂಸ್ ಅಂದ್ರೆ ಹೆಲ್ತ್ ಅಲ್ಲಿ ಹೊಟ್ಟೆ ಭಾಗದಲ್ಲಿ ನಿಮಗೆ ಖಂಡಿತ ಹೆಲ್ತ್ ಇಶ್ಯೂ ಇದೆ ಅಂತ ಕಾಣಿಸ್ತಾ ಇದೆ ಸ್ಕ್ಯಾನ್ ಅಲ್ಲಿ. ಚೆನ್ನಾಗಿಲ್ಲ, ಅಂಡರ್ ಆಕ್ಟಿವ್ ಇದೆ ಅಂತ ಕಾಣಿಸ್ತಿದೆ. ಹೌದಾ? ನನಗೆ ಗ್ಯಾಸ್ಟ್ರೈಟಿಸ್ ರಿಲೇಟೆಡ್ ಇಶ್ಯೂ ಇದೆ, ಅಂದ್ರೆ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಿದೆ, ಈಗ ಸ್ವಲ್ಪ ಪರವಾಗಿಲ್ಲ. ಮ್ಯಾರೇಜ್ ಅಲ್ಲಿ ಇಶ್ಯೂಸ್ ಇದ್ರೆ ಕೂಡ ಪ್ರಾಣಿಕ್ ಹೀಲಿಂಗ್ ಮಾಡ್ಬೋದು. ಮತ್ತೆ ಮೆಡಿಕಲ್ ಅಂತ ಅಂದಿದ ತಕ್ಷಣ ಫಿಸಿಕಲ್ ಇಶ್ಯೂಸ್ ಅಂದ್ರೆ ಲಿವರ್ ಇಶ್ಯೂಸ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ತಲೆಯಲ್ಲಿ ಮೈಗ್ರೇನ್ ಇಶ್ಯೂಸ್ ಇದೆ, ಫೀವರ್ ಇದೆ, ಯಾವುದೇ ಫಿಸಿಕಲ್ ಫಾರ್ಮ್ ಅಲ್ಲಿ ಇಶ್ಯೂಸ್ ಇದ್ರೆ ಮಾತ್ರ ಅಲ್ಲ. ಸ್ಕಿಜೋಫ್ರೇನಿಯಾ, ಬೈಪೋಲಾರು, ಡಿಪ್ರೆಷನ್, ಆಂಗ್ಸೈಟಿ, ವರಿ, ಜಾಬ್ ಅಲ್ಲಿ ಏನಾದ್ರು ಸಕ್ಸಸ್ಫುಲ್ ಆಗಿ ನನಗೆ ಒಂದು ಪ್ರಾಜೆಕ್ಟ್ ನಂಗೆ ಪ್ರೇಯರ್ಸ್ ಬೇಕು, ಪ್ರಾಣಿಕ್ ಹೀಲಿಂಗ್ ಮಾಡ್ಬೋದು. ಆರಾ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ? ಬೇ ಲೀಫ್ ನ ತಗೋಬೇಕು, ಅದ್ರ ಮೇಲೆ ನೀವು ನಿಮ್ಗೆ ಏನ್ ಬೇಕೋ ಬರಿಬಹುದು. ಅಂದ್ರೆ ನನಗೆ ಜಾಬ್ ಸಕ್ಸಸ್ಫುಲ್ ಆಗಿ ಸಿಕ್ಕಿದೆ, ನಂಗೆ ಇಷ್ಟು ಲಕ್ಷ ಸಿಕ್ಕಿದೆ, ಹಿಂದ್ಗಡೆ ಥ್ಯಾಂಕ್ ಯು ಗಾಡ್ ಅಂತನಾದ್ರು ಬರಿಬಹುದು, ಥ್ಯಾಂಕ್ ಯು ಯೂನಿವರ್ಸ್ ಅಂತನಾದ್ರು ಬರಿಬಹುದು. ಬರೆದ್ಬಿಟ್ಟು ಅದನ್ನ ಬರ್ನ್ ಮಾಡ್ಬೇಕು. ನಾನು ಕರ್ಪೂರದಲ್ಲಿ ಸುಡ್ತೀನಿ. ಸೊ ಆವರೇಜ್ ಗಿಂತ ಹೆಚ್ಚಾಗಿ ಅವರು ವಾಪಸ್ ಬಂದು ಮ್ಯಾಮ್ ಬೇ ಲೀಫ್ ಮಾಡಿದ್ರಿ, ಇಮಿಡಿಯೇಟ್ಲಿ ವರ್ಕ್ ಆಗ್ತಿದೆ ಅಂತ. ಸೊ ಅಷ್ಟು ಸ್ಪಿರಿಚುವಲ್ ಪವರ್ ಆ ಎಲೆಯಲ್ಲಿ ಇದೆ. ಈಗ ಸುಮಾರು ಜನಕ್ಕೆ ನೆಗೆಟಿವಿಟಿ ಎಲ್ಲಿಂದ ಅಟ್ರಾಕ್ಟ್ ಮಾಡ್ತೀವಿ ಅಂತಾನೆ ಗೊತ್ತಿಲ್ಲ. ಐ ಟೆಲ್ ಯು, ಯಾರ ಹತ್ರನೂ ಯಾವತ್ತೂ ಯಾರೇ ಫ್ರೀ ಆಗಿ ಏನಾದರೂ ಕೊಟ್ರೆ ಇಸ್ಕೋಬೇಡಿ. ಇಸ್ಕೊಂಡ್ರೆ ಇಮಿಡಿಯೇಟ್ಲಿ ಏನಾದರೂ ಕೊಟ್ಬಿಡಿ. ನಾವು ನೆಗೆಟಿವ್ ಕರ್ಮ ಅವ್ರದನ್ನ ಹಾಗೆ ಇಸ್ಕೋತೀವಿ. ಸಾಲ್ಟ್ ವಾಟರ್ ಬಾತ್ ಆಯ್ತಾ, ಇನ್ಸ್ಟಂಟ್ ರಿಸಲ್ಟ್. ಇಷ್ಟು ಉಪ್ಪು, ಕಲ್ಲುಪ್ಪು ಅಥವಾ ನಾರ್ಮಲ್ ಟೇಬಲ್ ಸಾಲ್ಟ್, ಅದನ್ನ ಪುಡಿ ಉಪ್ಪನ್ನ ಕೈಯಲ್ಲಿ ಹಿಡ್ಕೋಬೇಕು. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ನಮ್ಮೆಲ್ಲರಲ್ಲೂ ಒಂದು ವಿಶೇಷವಾಗಿರುವಂಥ ಶಕ್ತಿ ಇದೆ, ಪ್ರಾಣಶಕ್ತಿ. ಈ ಪ್ರಾಣ ಅಂದ್ರೇನು, ಪ್ರಾಣಶಕ್ತಿ ಅಂದ್ರೇನು, ಇದನ್ನ ಬಳಸ್ಕೊಂಡು ಹೀಲಿಂಗ್ ಅನ್ನ ಮಾಡುವಂಥ ಒಂದು ಟೆಕ್ನಿಕ್ ಇದೆ, ಅದೇನೇ ಪ್ರಾಣಿಕ್ ಹೀಲಿಂಗ್. ಹೀಗಂದ್ರೆ ಏನು, ಈ ವಿಚಾರಗಳನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ತಾ ಇದೀವಿ. ನಮ್ಮ ಜೊತೆಲಿದ್ದಾರೆ ಡಾಕ್ಟರ್ ರಶ್ಮಿ ಎನ್ ಮುತಾಲ್ಕರ್ ಅವರು. ನಮಸ್ತೆ ರಶ್ಮಿ. ನಮಸ್ತೆ ಹಂಸ ಅವರೇ. ಸೊ ಈ ಎಪಿಸೋಡ್ ಅಲ್ಲಿ ನಾವು ಪ್ರಾಣಿಕ್ ಹೀಲಿಂಗ್ ಬಗ್ಗೆ ತುಂಬಾ ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಳ್ಬೇಕು ಅಂತ. ಮೊದಲನೇದಾಗಿ ಪ್ರಾಣಿಕ್ ಹೀಲಿಂಗ್ ಅಂದ್ರೆ ಏನು, ಅಂದ್ರೆ ಒಬ್ಬ ಕಾಮನ್ ಮ್ಯಾನ್ಗೆ ಏನಿದು ಅಂತ ಅರ್ಥ ಮಾಡಿಸೋದಾದ್ರೆ? ಪ್ರಾಣಿಕ್ ಹೀಲಿಂಗ್, ದ ವರ್ಡ್ ಪ್ರಾಣಿಕ್ ಅಂತಂದ್ರೆ ಪ್ರಾಣ. ಕೆಲವರು ಪ್ರಾಣಿ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಇಟ್ಸ್ ಪ್ರಾಣ. ಪ್ರಾಣ ಎಲ್ಲಿರತ್ತೆ, ಇವಾಗ ಪ್ರಾಣ ಹೋಯ್ತು ಅಂತ ಹೇಳ್ತೀವಿ ಯಾರಾದ್ರೂ ತೀರ್ ಹೋದ್ರೆ. ಸೊ ಪ್ರಾಣ ಅಂದ್ರೆ ನಮ್ಮ ಉಸಿರು ಅಥವಾ ಏರ್ ಅಥವಾ ಎನರ್ಜಿ ನಮ್ಮ ಸುತ್ತಲೂ ಇರೋದು. ಅದಿಲ್ಲ ಅಂದ್ರೆ ಏನು ಫಂಕ್ಷನ್ ಮಾಡಕ್ ಆಗಲ್ಲ. ಸೊ ಪ್ರಾಣಿಕ್ ಹೀಲಿಂಗ್ ಅಂದ್ರೆ ಆ ಎನರ್ಜಿ ಅಥವಾ ಯೂನಿವರ್ಸ್ದು ಎನರ್ಜಿ, ಪ್ರಾಣ ಅಥವಾ ಏರ್ ಅನ್ನ ತಗೊಂಡು ನಾವ್ ಹೀಲಿಂಗ್ ಮಾಡೋದಕ್ಕೆ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ. ಈ ಪ್ರಾಣಿಕ್ ಹೀಲಿಂಗ್ ಅನ್ನೋದು ಒಂದು ಮೆಡಿಕಲ್ ಟ್ರೀಟ್ಮೆಂಟಾ ಅಥವಾ ಹೇಗ್ ವರ್ಕ್ ಆಗುತ್ತೆ ಇದು? ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಏನ್ ಕೇಳಿದ್ರಿ, ನಾನ್ ನಮ್ಮ ಮನೇಲೆಲ್ಲ ಇದನ್ನ ಮೆಡಿಕಲ್ ಟ್ರೀಟ್ಮೆಂಟ್ ಅಂತಾನೆ ತಗೊಂಡ್ಬಿಟ್ಟಿದ್ದಾರೆ. ಬಟ್ ನಾನು ಎಲ್ಲರಿಗೂ ಇದನ್ನೇ ಅಡ್ವೈಸ್ ಮಾಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ಈಗ ಕೆಲವೊಬ್ರು ಪ್ರಾಣಿಕ್ ಹೀಲಿಂಗ್ ವರ್ಕ್ ಆಗ್ತಿದೆ ಅಂದ ತಕ್ಷಣ ಟ್ಯಾಬ್ಲೆಟ್ ತಗೊಳ್ಳೋದೇ ಬಿಟ್ಬಿಡ್ತಾರೆ. ಯಾವಾಗ್ಲೂ ನಮ್ಮ ಮಾಸ್ಟರ್ ಅಂದ್ರೆ ಯಾರು ಪ್ರಾಣಿಕ್ ಹೀಲಿಂಗ್ ಫೌಂಡರ್ ಇದ್ದಾರೆ, ಮಾಸ್ಟರ್ ಚಾವ್ ಕೋಕ್ಸುಯ್ ಅಂತ, ಅವ್ರು ಹೇಳಿರೋದು ಏನಂದ್ರೆ ಇದನ್ನ ಜಸ್ಟ್ ಸಪೋರ್ಟ್ ಆಗಿ ತಗೊಳ್ಳಿ. ಇವಾಗ ಒಂದು ವ್ಯಕ್ತಿಗೆ ಕ್ಯಾನ್ಸರ್ ಆಗಿದೆ, ಕ್ಯಾನ್ಸರ್ ಕೂಡ ಹೀಲ್ ಮಾಡಿದೆ ಪ್ರಾಣಿಕ್ ಹೀಲಿಂಗ್. ಮತ್ತೆ ಬ್ರೇನ್ ಅಲ್ಲಿ ಏನೇ ಇಶ್ಯೂಸ್, ಸ್ಕಿಜೋಫ್ರೇನಿಯಾ ಇದೆ, ಬೈಪೋಲರ್ ಇದೆ, ತುಂಬಾ ಇಶ್ಯೂಸ್ಗೆ ಇವಾಗ ಮೆಡಿಕಲ್ ಅಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಆಂಟಿ ಡಿಪ್ರೆಸೆನ್ಸ್ ಕೊಡ್ತೀವಿ, ಅದು ಅಡಿಕ್ಷನ್ ಆಗ್ಬಿಡತ್ತೆ, ಅದ್ ಬಿಟ್ಟು ಇವ್ರು ಇರಕ್ಕಾಗಲ್ಲ, ಬಿಟ್ರೆ ಇನ್ನೇನೋ ಆಗತ್ತೆ. ಆದ್ರೆ ಇದನ್ನ ಸಪೋರ್ಟ್ ಆಗಿ ತಗೊಂಡು ಮಾಡ್ತಾ ಹೋದ್ರೆ ಅವರಿಗೆ 4 ವರ್ಷದಲ್ಲಿ ಹೀಲಿಂಗ್ ಆಗ್ಬೇಕಂದ್ರೆ ಒಂದೇ ವಾರದಲ್ಲಿ, ಒಂದೇ ವರ್ಷದಲ್ಲಿ ಕೂಡ ಹೀಲ್ ಆಗಿ ಎಲ್ಲ ಬಿಟ್ಟು ಆರಾಮಾಗಿದ್ದವರು ಇದ್ದಾರೆ. ಕೆಲವರಿಗೆ ವರ್ಕ್ ಆಗ್ದಲ್ಲೇ ಇರೋರು ಇದ್ದಾರೆ. ಸೊ ಮೆಡಿಕಲ್ ಟ್ರೀಟ್ಮೆಂಟ್ ನ ಬಿಟ್ಟು ಇದನ್ನೇ ಒಂದು ಟ್ರೀಟ್ಮೆಂಟ್ ಆಗಿ ತಗೋಬೇಡಿ. ಮೆಡಿಕಲ್ ಟ್ರೀಟ್ಮೆಂಟ್ ತಗೋತಾ ಇರಿ, ಸೈಡ್ ಬೈ ಸೈಡ್ ಇದನ್ನ ತಗೊಂಡ್ ನೋಡಿ ಎಷ್ಟು ಫಾಸ್ಟ್ ಆಗಿ ನಿಮ್ ಜೀವನದಲ್ಲಿ ಚೇಂಜಸ್ ಕಾಣಿಸುತ್ತೆ ಅಂತ. ಎಲ್ಲಿ ಇದು ಪ್ರಾಣಿಕ್ ಹೀಲಿಂಗ್ ಎಲ್ಲಿ ಒರಿಜಿನೇಟ್ ಆಗುತ್ತೆ ಇದು? ಸೊ ಇದನ್ನ ಒರಿಜಿನೇಟ್ ಇನ್ ದ ಸೆನ್ಸ್ ಇದು ಫೌಂಡರೇನೆ ಮಾಡಿರೋದು. ಇದು ನಾ ಹೇಳಿದಲ್ಲ ಅವ್ರ ಹೆಸರು, ಅವರೇ ಇದ್ರದ್ದು ಫೌಂಡರ್. ಪ್ರಾಣಿಕ್ ಹೀಲಿಂಗ್ ಫೌಂಡೇಶನ್ ಅಂತ ಇವ್ರು ಸ್ಟಾರ್ಟ್ ಮಾಡಿ ಅವ್ರಿಗೆ ರಿಯಲೈಸ್ ಆಗಕ್ ಶುರು ಆಯ್ತು ದಟ್ ಕೈಯಲ್ಲಿ ಏನೋ ಶಕ್ತಿ ಇದೆ. ಕೈದೇ ಶಕ್ತಿನ ಎಲ್ಲಿ ಏನು ಎತ್ತ ಅವ್ರಿಗೆ ಏನು ಗೊತ್ತಿಲ್ಲ. ಇದು ಫಿಲಿಪೈನ್ಸ್ನವರು, ಅಲ್ಲಿಂದ ಅದನ್ನ ಇಲ್ಲಿಗೆ ತಗೊಂಡ್ ಬಂದಿದ್ದಾರೆ, ಇಂಡಿಯಾಗೆ ತಗೊಂಡ್ ಬಂದು. ಅವರು ಆಕ್ಚುಲಿ ಕ್ರಿಶ್ಚಿಯಾನಿಟಿ ನಲ್ಲಿ ಇದ್ರು, ಅವ್ರು ಪೂರ್ತಿ ಹಿಂದೂ ಧರ್ಮಕ್ಕೆನೆ ಕನ್ವರ್ಟ್ ಆಗ್ಬಿಟ್ರು. ಬಂದು ಇಲ್ಲಿ ನೋಡಿ ಹೇಗೆ ಇಲ್ಲಿ ಧರ್ಮನೆಲ್ಲ ನೋಡ್ಬಿಟ್ಟು ಅವ್ರು ಇಲ್ಲೇ ಸ್ಥಾಪನೆ ಮಾಡ್ಬಿಟ್ರು ಪ್ರಾಣಿಕ್ ಹೀಲಿಂಗ್ ರಿಲೇಟೆಡ್ ಎಲ್ಲ ಥಿಂಗ್ಸ್ನ. ಸೊ ಕೈಯಲ್ಲಿ ಏನೋ ಇದೆ ಅಂಡ್ ಅವರು ಮುಟ್ತಾ ಇದ್ರು, ಮತ್ತೆ ಹಿಂಗ್ ಮಾಡ್ತಾ ಇದ್ರು, ಹೀಲಿಂಗ್ ಆಗ್ತಾ ಇದೆ. ದೆನ್ ಹಿ ಫೌಂಡ್ ಔಟ್ ಅಬೌಟ್ ಚಕ್ರಾಸ್,
ಬಾಡಿಯಲ್ಲಿ ಚಕ್ರಾಸ್ ಇದೆ, ಹೇಗೆ ಆರ್ಗನ್ಸ್ ಇದೆ ನಮ್ಮ ಬಾಡಿಯಲ್ಲಿ, ಹ್ಮ್. ಅದೇ ರೀತಿ ಒಂದೊಂದು ಜಾಗದಲ್ಲಿ ಒಂದೊಂದು ಚಕ್ರ ಇದೆ. ಕೆಲವರು 108 ಚಕ್ರ ಅಂತಾರೆ, ಕೆಲವರು 11 ಅಂತಾರೆ, ಕೆಲವರು 7 ಅಂತಾರೆ. ಇಲ್ಲಿ ನಾವು ಒಂದು ನಿಗದಿತವಾಗಿ ಒಂದು 11 ಚಕ್ರ ಮೇಲೆ ವರ್ಕ್ ಮಾಡೋಣ ಅಂತ ಅವರು ಫೌಂಡರ್ ಡಿಸೈಡ್ ಮಾಡಿದ್ರು. ಆಮೇಲೆ ಪ್ರಾಣಿಕ್ ಹೀಲಿಂಗ್ ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಈಗ ರೇಖಿ ಅದೆಲ್ಲ ಪಾಪ್ಯುಲರ್. ಅದೇ ರೀತಿ ಪ್ರಾಣಿಕ್ ಹೀಲಿಂಗ್ ಕೂಡ ರೇಖಿ ತರದ್ದೇ ಒಂದು ಫಿಲಾಸಫಿ, ಬಟ್ ಚೇಂಜಸ್ ಏನಂದ್ರೆ ಡಿಸ್ಟೆಂಟ್ ಹೀಲಿಂಗ್ ಮಾಡ್ಬೋದು ಪ್ರಾಣಿಕ್. ಅಂದ್ರೆ ಎಲ್ಲೋ US ಅಲ್ಲಿ ಯಾರಿಗೂ ಕ್ಯಾನ್ಸರ್ ಆಯ್ತು, ನಾನು ನನ್ನ ಟೀಮ್ ಮೇಟ್ಸ್ ಎಲ್ಲ ಅವ್ರಿಗೆ ಅದು ಕ್ಯಾನ್ಸರ್ ಸರಿ ಹೋಗ್ಲಿ ಅಂತ ಹೀಲಿಂಗ್ ಕಂಟಿನ್ಯೂಸ್ಲಿ ಮಾಡಿದ್ವಿ. ಅಂದ್ರೆ ಒಂದು ವರ್ಕ್ ಶೀಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ ಎಕ್ಸೆಲ್ ಶೀಟ್ ಅಲ್ಲಿ, ಯಾರು ಯಾವ ಟೈಮಿಗೆ ಹೀಲಿಂಗ್ ಮಾಡಬೇಕು ಅಂತ. ಒಂದು 15-20 ಹೀಲರ್ಸ್ ನಾವೆಲ್ಲ ಸೇರಿ ಹೀಲಿಂಗ್ ಮಾಡಿದ್ವಿ. ಶಿ ರಿಕವರ್ಡ್. ಕ್ಯಾನ್ಸರ್ ಸ್ಟೇಜ್ 4 ಇತ್ತು, ಅವ್ರದ್ದು ಎಲ್ಲ ಟ್ರೀಟ್ಮೆಂಟ್ ಮುಗೀತು. ಶಿ ಇಸ್ ಸ್ಟಿಲ್ ಥ್ರೈವಿಂಗ್, ಶಿ ಇಸ್ ಹ್ಯಾಪಿ, ಹೀಲ್ ಆಯ್ತು. ಅಂಡ್ ನಮ್ಮಿಂದಾನೇ ಹೀಲ್ ಆಯ್ತು ಅಂತ ನಾ ಹೇಳ್ತಾ ಇಲ್ಲ, ಸಪೋರ್ಟಿವ್ ಆಗಿ ನಾವೇನು ಹೀಲ್ ಮಾಡಿದ್ವಿ, ಶಿ ರಿಕವರ್ಡ್. ಇವಾಗ ಮೆಡಿಕಲ್ ಸೈನ್ಸ್ ಅಲ್ಲಿ ಕ್ಯಾನ್ಸರ್ಗೆ ಏನು 6 ತಿಂಗಳು ಕೊಡ್ತಾರೆ, ಇದ್ರಲ್ಲಿ ನಿಮ್ದು ಏನೇನು ಇಚ್ಛೆಗಳಿದೆ ಪೂರೈಸ್ಕೊಳ್ಳಿ ಅಂತ ಹೇಳೋ ಒಂದು ಪರಿಸ್ಥಿತಿ ಇರುವಾಗ ಮೆಡಿಕಲ್ ಫೀಲ್ಡ್ ಅಲ್ಲಿ ನಾವು ಸಪೋರ್ಟ್ ಆಗಿ ಈ ತರ ಹೀಲಿಂಗ್ ಮಾಡಾದ್ಮೇಲೆ ಅವ್ರು ಟ್ರೀಟ್ಮೆಂಟ್ ಮುಂದುವರಿಸಿದ್ರು, ಹೀಲಿಂಗ್ ಕೂಡ ಮಾಡಿ. ಈಗ ಅವ್ರು 6 ತಿಂಗಳು ಅಲ್ಲ, ಆಲ್ಮೋಸ್ಟ್ 2.5 years ಆಯ್ತು ನಾವ್ ಇದೆಲ್ಲ ಹೀಲಿಂಗ್ ಮಾಡಿ. ಶಿ ಇಸ್ ರಿಕವರ್ಡ್. ಸೊ ಆ ರೀತಿ ಅವರು ಏನು ಅಲ್ಲಿಂದ ತಗೊಂಬಂದ್ರು, ಇದನ್ನ ಇಂಡಿಯಾಗೆ ತಗೊಂಬಂದ್ರು. ಚಕ್ರಗಳನ್ನೆಲ್ಲ ನೋಡ್ಬಿಟ್ಟು ಪ್ರಾಣಿಕ್ ಹೀಲಿಂಗ್ ಏನು ಅಂತ ನೀವು ಕೇಳಿದ್ರೆ, ಕೈಯಲ್ಲಿ ನಾವು ಸೆನ್ಸಿಟೈಸೇಷನ್ ಅಂತ ಮಾಡ್ಕೋತೀವಿ. ಸೊ ಆ ಎನರ್ಜಿ, ಈಗ ನಮ್ ಸುತ್ತಲೂ ಪ್ರಾಣ ಇದೆ, ಆ ಪ್ರಾಣ ಎನರ್ಜಿನ ನಾನು ಅದನ್ನ ಇನ್ವೋಕ್ ಮಾಡಿ ಕೈಯಿಂದ ತಗೊಂಡು ದೂರದಿಂದ ನಿಮ್ಗೆ ಹೀಲಿಂಗ್ ಮಾಡ್ತೀನಿ. ಸೊ ಇವಾಗ ನಾನು ಹೇಗೆ ಫಸ್ಟ್ ಹೀಲಿಂಗ್ ಹೇಗೆ ಶುರು ಮಾಡೋದು, ಈಗ ಚಕ್ರ ಅಂತ ಹೇಳಿದೆ, ತುಂಬಾ ಜನಕ್ಕೆ ಏನು ಅರ್ಥನೇ ಆಗ್ತಾ ಇರಲ್ಲ, ಚಕ್ರ ಏನು, ಏನ್ ಎತ್ತ ಅಂತ, ಹೇಗೆ ಹೀಲಿಂಗ್ ಮಾಡೋದು ಅಂತ. ಸೊ ಇವಾಗ ನೀವು ನನ್ ಮುಂದೆ ಇದ್ದೀರಾ, ಈಗ ನೀವು ನನ್ನ ಹತ್ರ ಬಂದಿದ್ದೀರಾ, ನಿಮ್ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ತಗೊಂಡ್ಬಂದಿರ್ತೀರಾ. ಎಷ್ಟೊಂದು ವಿಷಯದಲ್ಲಿ ಮೆಡಿಕಲ್ ಸೈನ್ಸ್ಗೆ ಗೊತ್ತೇ ಇರಲ್ಲ, ಯಾಕೆ ಈ ರೀತಿ ಆಗ್ತಿದೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅನ್ನೋರು ಬರ್ತಾರೆ ಸ್ಪಿರಿಚುವಲಿ ಅಲ್ವಾ. ಸೊ ನೀವು ಬಂದಿದ್ದೀರಿ, ಏನು ರಿಸಾಲ್ವ್ ಆಗ್ತಿಲ್ಲ, ಟ್ಯಾಬ್ಲೆಟ್ಸ್ ತಗೋತಿದ್ದೀನಿ ಹೇಳಿ ಅಂತ. ಸೊ ನಾನು ನೋಡ್ತೀನಿ ನಿಮ್ಮ ಚಕ್ರ. ಇವಾಗ ಇಲ್ಲಿ ಆಜ್ಞಾ ಚಕ್ರ ಅಂತ ಇರುತ್ತೆ, ಇಲ್ಲಿ ಥ್ರೋಟ್ ಚಕ್ರ ಅಂತ ಹೇಳ್ತೀವಿ, ಹಾರ್ಟ್ ಚಕ್ರ, ಬ್ಯಾಕ್ ಹಾರ್ಟ್ ಚಕ್ರ, ಫ್ರಂಟ್ ಸೋಲಾರ್ ಪ್ಲೆಕ್ಸಸ್, ಬ್ಯಾಕ್ ಸೋಲಾರ್ ಪ್ಲೆಕ್ಸಸ್, ಈ ರೀತಿ ಹಲವಾರು ಚಕ್ರಗಳಿಗೆ ಹೆಸರಿದೆ, ನೇವಲ್ ಚಕ್ರ ಅಂತ ಎಲ್ಲ. ನಾನು ಫಸ್ಟ್ ನಿಮ್ ಚಕ್ರನ ನೋಡ್ಬಿಟ್ಟು, ನಾನ್ ಕ್ಲಾರ್ವೋಯಂಟ್ ಅಂದ್ರೆ ನಂಗೆ ಕಾಣಿಸುತ್ತೆ ಇವಾಗ ನಿಮ್ ಆರಾ ಏನು, ನಿಮ್ ಚಕ್ರ ಏನು, ಯಾವ ಪರಿಸ್ಥಿತಿಯಲ್ಲಿದೆ ಅಂತ ನನಗೆ ಗೊತ್ತಾಗತ್ತೆ. ಯಾಕಂದ್ರೆ ಪ್ರಾಣಿಕ್ ಹೀಲಿಂಗ್ ಮಾಡೋದನ್ನ ಕಲ್ತಿದ್ದೀನಿ. ಸೊ ನನ್ನ ಕೈಯಲ್ಲಿ ಸ್ಕ್ಯಾನ್ ಮಾಡಿ ಫಸ್ಟ್ ನೋಡ್ತೀನಿ, ಯಾಕೆ ಇವ್ರಿಗೆ ಈ ರೀತಿ ಆಗ್ತಿದೆ, ಎಲ್ಲಿ ಬ್ಲಾಕೇಜ್ ಇದೆ ಅಂತ. ನಮ್ಮ ಎಮೋಷನ್ಸ್ ಮತ್ತೆ ನಮ್ಮ ಕರ್ಮಾಸು ಈ ಚಕ್ರದಲ್ಲಿ ಇರತ್ತೆ ಅಂತ ನಂಬಿಕೆ. ಆ ಚಕ್ರ ಸರಿ ಇದ್ರೆ ಎಲ್ಲ ಸರಿ ಇರುತ್ತೆ. ಈಗ ಥೈರಾಯ್ಡ್ ಫಾರ್ ಎಕ್ಸಾಂಪಲ್, ಬ್ಲಡ್ ರಿಪೋರ್ಟ್ ಅಲ್ಲಿ ಥೈರಾಯ್ಡ್ ಹೈಪೋ ಇದ್ರು ತಪ್ಪು, ಹೈಪರ್ ಇದ್ರು ತಪ್ಪು, ಥೈರಾಯ್ಡ್ ಕರೆಕ್ಟ್ ಆಗಿರ್ಬೇಕು. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಈ ಚಕ್ರನ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ರೆ ಚಕ್ರ ಕರೆಕ್ಟ್ ಆಗಿರ್ಬೇಕು. ಜಾಸ್ತಿನೂ ಇರಬಾರ್ದು, ಓವರ್ ಆಕ್ಟಿವ್ ಚಕ್ರನೂ ಇರಬಾರ್ದು, ಅಂಡರ್ ಆಕ್ಟಿವ್ ಚಕ್ರನೂ ಇರಬಾರ್ದು, ಕರೆಕ್ಟ್ ಆಗಿ ಇರ್ಬೇಕು. ಯೋಗ ಮಾಡೋರ್ಗೆಲ್ಲ ಗೊತ್ತು ಚಕ್ರದ ಬಗ್ಗೆ, ಮತ್ತೆ ಸ್ಪಿರಿಚುವಲಿ ಎಲ್ಲ ಮೆಡಿಟೇಷನ್ ಮಾಡೋರ್ಗು ಚಕ್ರಗಳ ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ, ಕ್ರೌನ್ ಚಕ್ರ ಅಂತೆಲ್ಲ ಗೊತ್ತಿರುತ್ತೆ. ಸೊ ಅದನ್ನ ನೋಡಿ ನಾನು ಸ್ಕ್ಯಾನ್ ಮಾಡಿ ನಾನು ಅವ್ರಿಗೆ ಹೀಲಿಂಗ್ ಶುರು ಮಾಡೋದು. ಹೇಗೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ದೇನೆ ನಾನು ಆಮೇಲೆ ಒನ್ ಡೆಮೋ ಕೊಡ್ತೀನಿ ಹೇಗೆ ಮಾಡ್ತೀನಿ ಪ್ರಾಣಿಕ್ ಹೀಲಿಂಗ್ ಅಂತ. ಈಗ ಪ್ರಾಣಿಕ್ ಹೀಲಿಂಗ್ ಇಂದ ಬರೀ ಮೆಡಿಕಲ್ ರಿಲೇಟೆಡ್ ಇಶ್ಯೂಸ್ ಮಾತ್ರ ಹೀಲ್ ಮಾಡೋದು, ಅಥವಾ ಏನೇನೆಲ್ಲ ಹೀಲ್ ಮಾಡ್ಬೋದು? ನಾನು ಪ್ರಾಣಿಕ್ ಹೀಲಿಂಗ್ ನ ಫಸ್ಟ್ ಮೆಡಿಕಲ್ ಇಶ್ಯೂ ಅಂತಾನೆ ಹೋಗಿದ್ದು. ಅಂದ್ರೆ ಹೇಗೆ ನನ್ನ ಮಗಳಿಗೆ ನ್ಯೂಮೋನಿಯಾ ಆಗ್ಬಿಟ್ಟಿತ್ತು. ಅವಾಗ ನನ್ನ ಇದೆ ಸೈಕಿಕ್ ಎಬಿಲಿಟಿಯಿಂದ ಎಷ್ಟೊಂದು ಜನಕ್ಕೆ ನಾನು ಹೇಳಿದ್ದೆ, ಇವಳಿಗೆ ನಿಮೋನಿಯಾನೇ ಆಗಿರೋದು, ದಯವಿಟ್ಟು ಇವಳದು ಚೆಸ್ಟ್ ಎಕ್ಸ್ರೇ ಮಾಡಿ ಅಂತ. ಯಾವ ಡಾಕ್ಟರು ಮೇಡಮ್, ನಿಜವಾಗ್ಲು 3 ಡಾಕ್ಟರ್ಸ್ ಹತ್ರ ಹೋದ್ವಿ, ಎಲ್ಲ ಪೀಡಿಯಾಟ್ರಿಷಿಯನ್ಸ್. ಒಂದು ನಮ್ಗೆ ತುಂಬಾ ಬೇಕಿರೋ ಡಾಕ್ಟರು ಅವೈಲೇಬಲ್ ಇರ್ಲಿಲ್ಲ. ಸೊ ನಾವ್ ಯಾರ್ಯಾರ ಹತ್ರ ಹೋದಿ ಅವರೆಲ್ಲ ಇಲ್ಲ ನ್ಯೂಮೋನಿಯಾ ಎಲ್ಲ ಆಗಿರ್ಲಿಕ್ಕಿಲ್ಲ, ನೀವೇನು ಓದಿರೋದು ಅಂತ ಕೇಳಿದ್ರು. ನಾನು ಡೆಂಟಲ್ ಒಂದೇ, ಡೆಂಟಲ್ ತಾನೆ ಇರಿ ಆಯ್ತಾ, ನಾವು ಮಾಡ್ತೀವಿ ಇಲ್ಲಿ, ಏನು ಚೆಸ್ಟ್ ಎಕ್ಸ್ರೇ ಎಲ್ಲ ಏನು ಬೇಕಾಗಿಲ್ಲ, ನ್ಯೂಮೋನಿಯಾ ಎಲ್ಲ ಆಗಿರ್ಲಿಕ್ಕಿಲ್ಲ ಮೇಡಮ್, ನಾರ್ಮಲ್ ಕೋಲ್ಡ್ ಆಗ್ತಿದೆ, ಎಲ್ಲರಿಗೂ ವೈರಲ್ಲು ಅದೇ ಇರತ್ತೆ ಅಂತ. ದೆನ್ ಐ ಇನ್ಸಿಸ್ಟೆಡ್, ಅವಳದು ಫೀವರೇ ಕಡಿಮೆ ಆಗ್ತಾ ಇಲ್ಲ ಮ್ಯಾಮ್. ನಾನು ಹೀಲಿಂಗ್ ಮಾಡಿ ಫೀವರ್ ಕಡಿಮೆ ಮಾಡೋದು, ರೂಟ್ ಕಾಸ್ ನಾವು ಟ್ರೀಟ್ ಗೊತ್ತಾಗದೆ, ರೂಟ್ ಕಾಸ್ ಈಗ ನ್ಯೂಮೋನಿಯಾ ಅಂದ್ರೆ ನಂಗೆ ಲಂಗ್ ಮೇಲೆ ಪ್ರಾಣಿಕ್ ಹೀಲಿಂಗ್ ಮಾಡ್ಬೇಕಂತ ಗೊತ್ತಾಗತ್ತೆ. ಏನು ಗೊತ್ತಿಲ್ಲದೆ ಆ ಟೈಮಲ್ಲಂತೂ ನಂಗೆ ಇಷ್ಟು ಕಾನ್ಫಿಡೆನ್ಸ್ ಕೂಡ ಇರಲಿಲ್ಲ. ಸೊ ಆವಾಗ ನಾನು ಮಾಡಿ ಏನು ಯಾರು ರೆಸ್ಪಾಂಡ್ ಮಾಡಲಿಲ್ಲ. ದೆನ್ ನಾನು ತುಂಬಾ ಅಲ್ಲಿ ಸ್ವಲ್ಪ ಜೋರಾಗಿ, ನೋಡಿ ಅವಳಿಗೆ ಚೆಸ್ಟ್ ಎಕ್ಸ್ರೇ ಮಾಡಕ್ ಪ್ರಾಬ್ಲಮ್ ಏನು, ಈಗ ನಾನು ದುಡ್ಡು ಕೊಡ್ತೀನ, ನಾನು ನನ್ನ ಹಸ್ಬೆಂಡ್ ದುಡ್ಡು ಕೊಡ್ತೀವಿ, ನಿಮ್ಗೆ ಮಾಡ್ಲಿಕ್ಕೇನು ಮಾಡಿ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ನ್ಯೂಮೋನಿಯಾ ಅಂತಾನೆ ಡಯಾಗ್ನೋಸಿಸ್ ಬಂತು. ಇದು ಜಸ್ಟ್ ಮುಂಚೆ ನಾನು ಇನ್ಸಿಸ್ಟ್ ತುಂಬಾ ಮಾಡ್ಲಿಲ್ಲ. ಆವಾಗ ನನ್ಗೆ ರಿಯಲೈಸ್ ಆಯ್ತು, ನಾನು ಜಾಸ್ತಿ ಇನ್ಸಿಸ್ಟ್ ಮಾಡ್ಬೇಕಿತ್ತು ಏನೋ ಅಂತ. ಸೊ ಇಲ್ಲಿ ಮೆಡಿಕಲ್ಗೆ ಬಂತು ಪ್ರಾಣಿಕ್ ಹೀಲಿಂಗ್. ಬಟ್ ಬೇರೆದು ಯಾವ್ದಕ್ಕೆ ಮಾಡ್ಬೋದು. ಸೊ ನಾನು ತುಂಬಾ ಚೆನ್ನಾಗಿ ಕಲ್ತ್ಕೊಂಡೆ, ನೆಕ್ಸ್ಟ್ ಲೆವೆಲ್ ಇದು ಹೆಲ್ಪ್ ಆಗತ್ತೆ ಅಂತ ನನಗೆ ಬಿಲೀಫ್ ಬಂತಲ್ಲ.
ಫಸ್ಟ್ ಮನೆ ಜನಕ್ಕೆ ಮಾಡಕ್ಕಂತ ನಾನು ಕಲಿಯಕ್ಕೆ ಶುರು ಮಾಡಿದ್ದು. ಸೊ ಅದು ನಂಗೆ ಬಿಲೀಫ್ ಬಂತು, ಓ ಹೀಲಿಂಗ್ ಇದಕ್ಕೆ. ದೆನ್ ನಂಗೆ ಗೊತ್ತಾಯ್ತು ದಟ್ ಮ್ಯಾರೇಜ್ ಅಲ್ಲಿ ಇಶ್ಯೂಸ್ ಇದ್ರೆ ಕೂಡ ಪ್ರಾಣಿಕ್ ಹೀಲಿಂಗ್ ಮಾಡ್ಬೋದು. ಮತ್ತೆ ಮೆಡಿಕಲ್ ಅಂತ ಅಂದಿದ ತಕ್ಷಣ ಫಿಸಿಕಲ್ ಇಶ್ಯೂಸ್ ಅಂದ್ರೆ ಲಿವರ್ ಇಶ್ಯೂಸ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ತಲೆಯಲ್ಲಿ ಮೈಗ್ರೇನ್ ಇಶ್ಯೂಸ್ ಇದೆ, ಫೀವರ್ ಇದೆ, ಯಾವುದೇ ಫಿಸಿಕಲ್ ಫಾರ್ಮಲಿ ಇಶ್ಯೂಸ್ ಇದ್ರೆ ಮಾತ್ರ ಅಲ್ಲ. ಸ್ಕಿಜೋಫ್ರೇನಿಯಾ, ಬೈಪೋಲಾರು, ಡಿಪ್ರೆಷನ್, ಆಂಗ್ಸೈಟಿ, ವರಿ, ಮತ್ತೆ ತುಂಬಾ ಏನಾದ್ರೂ ಸಕ್ಸಸ್ ಆಗ್ಬೇಕು, ಜಾಬ್ ಅಲ್ಲಿ ಏನಾದ್ರೂ ಸಕ್ಸಸ್ಫುಲ್ ಆಗಿ ನನ್ಗೆ ಒಂದ್ ಪ್ರಾಜೆಕ್ಟ್, ನಂಗೆ ಪ್ರೇಯರ್ಸ್ ಬೇಕು, ಪ್ರಾಣಿಕ್ ಹೀಲಿಂಗ್ ಮಾಡ್ಬೋದು. ನಾನು ತರಕಾರಿ ತಗೊಳಕ್ ಹೋಗ್ತಿದೀನಿ, ಒಳ್ಳೆ ತರಕಾರಿ ಬೇಕು, ಅದಕ್ಕೆ ಹೀಲಿಂಗ್ ಮಾಡ್ಬಿಟ್ಟು ಒಳ್ಳೆ ತರಕಾರಿ ತಗೊಂಡ್ಬರ್ಬೋದು, ಸ್ಕ್ಯಾನ್ ಮಾಡಿ ನೋಡ್ಬೋದು ಒಳ್ಳೆ ತರಕಾರಿನ ಇದು, ಥಿಂಗ್ಸ್ ಎಲ್ಲ ಸ್ಕ್ಯಾನ್ ಮಾಡ್ಬೋದು, ಪೀಪಲ್ ನ ಸ್ಕ್ಯಾನ್ ಮಾಡ್ಬೋದು, ಫ್ರೆಂಡ್ಶಿಪ್ಸ್ಗೆ ನಾನು ಸ್ಕ್ಯಾನ್ ಮಾಡ್ಬಿಟ್ಟು ನೋಡ್ಬೋದು, ಒಳ್ಳೆ ಫ್ರೆಂಡ್ಶಿಪ್ ಇವ್ರು ನಂಬೋದಾ ಅಂತ ಕೂಡ ಗೊತ್ತಾಗುತ್ತೆ ಪ್ರಾಣಿಕ್ ಹೀಲಿಂಗ್ ಅಲ್ಲಿ. ಸೊ ಯಾವ್ಯಾವ್ದಕ್ಕೆ ಮೆಂಟಲ್ ಹೆಲ್ತ್ ಇಶ್ಯೂಸ್, ಫಿಸಿಕಲ್ ಹೆಲ್ತ್ ಇಶ್ಯೂಸ್, ಮತ್ತೆ ರಿಲೇಶನ್ಶಿಪ್ಸ್, ಮತ್ತೆ ಅಂಗಡಿಗಳಿಗೆ ಹೀಲಿಂಗು, ಚೆನ್ನಾಗಾಗ್ಲಿ ಬಿಸ್ನೆಸ್ ಅಂತ ಅಂಗಡಿಗಳಿಗೆ ಹೀಲಿಂಗ್ ಮಾಡ್ಬೋದು. ಮತ್ತೆ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಇರತ್ತಲ್ಲ, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಥವಾ ಎಲ್ಲೋ ನನ್ಗೆ ಟ್ರಾನ್ಸ್ಫರ್ ಆಗ್ಬೇಕು, ಅದು ಕೂಡ ಮಾಡ್ಬೋದು. ಲಾಟ್ ಆಫ್ ಎನಿ ಇಶ್ಯೂ ಯು ನೇಮ್ ಇಟ್, ಪ್ರಾಣಿಕ್ ಹೀಲಿಂಗ್ ಕ್ಯಾನ್ ಆಕ್ಚುಲಿ ಫಿಕ್ಸ್ ಇಟ್. ಸೊ ಪ್ರಾಣಿಕ್ ಹೀಲಿಂಗ್ ಅಂದ ತಕ್ಷಣ ಹೀಲಿಂಗ್ ಅಂದ್ರೆ ನಾವು ಅದು ಮೆಡಿಕಲ್ ರಿಲೇಟೆಡ್ ಅಂತ ಅನ್ಕೊಂಡ್ಬಿಡ್ತೀವಿ. ಇಟ್ ಇಸ್ ನಾಟ್ ಜಸ್ಟ್ ದಟ್. ಹೀಲಿಂಗ್ ಅಂದ್ರೆ ನೀವು ಎನರ್ಜಿ ಪಾಸ್ ಮಾಡಿ ಅದನ್ನ ಸರಿ ಮಾಡೋದು. ಸೊ ಕಾಮನ್ ಮ್ಯಾನ್ ಅರ್ಥ ಆಗೋ ಹಾಗೆ. ಕಾಮನ್ ಮ್ಯಾನ್ ಅರ್ಥ ಆಗೋದು. ಆಮೇಲೆ ಇದು ಪ್ರೆಗ್ನೆನ್ಸಿ ಇಶ್ಯೂಸ್ ಇದ್ರೆ ಕೂಡ ಹೀಲಿಂಗ್ ಮಾಡಿ ಪ್ರೆಗ್ನೆಂಟ್ ಆಗೋ ತರ ಮಾಡ್ಬೋದು, ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡ್ಬೋದು. ಮ್ಯಾರೇಜ್ ಡಿಲೇ ಆಗ್ತಿದೆ ಏನ್ ಅಥವಾ ಮ್ಯಾರಿಟಲ್ ಇಶ್ಯೂಸ್ ಇದ್ರೆ ಅದಕ್ಕೆ ಕೂಡ ಪ್ರಾಣಿಕ್ ಹೀಲಿಂಗ್ ಮಾಡ್ಬೋದು. ಸೊ ಈಗ ಆರಾ ಬಗ್ಗೆ ಒಂದ್ ಸ್ವಲ್ಪ ನಾವು ಮಾತಾಡೋದಾದ್ರೆ, ಆರಾ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾದ್ರೆ? ಶೋರ್. ಸೊ ಆರಾ ಅಂತ ಅಂದ್ರೆ ಇವಾಗ ಈಗ ಹುಣ್ಣಿಮೆ ಚಂದ್ರ ಅಥವಾ ಚಂದ್ರನ ನೋಡಿದಾಗ ಸುತ್ತಲೂ ಏನೋ ಒಂದು ಪ್ರಭಾವಳಿ ಇರುತ್ತಲ್ವಾ, ಅದೇ ಆರಾ, ಅದು ಚಂದ್ರಂದು. ಅದೇ ರೀತಿ ವೆಜಿಟೇಬಲ್ಸ್ ಆಗ್ಲಿ, ಹಣ್ಣಾಗ್ಲಿ, ನಾವುಗಳಾಗ್ಲಿ ನಮ್ ಸುತ್ತಲೂ ಒಂದು ಆರಾ ಅಂತ ಇರತ್ತೆ ಅನ್ನೋ ಒಂದು ನಂಬಿಕೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ. ಸೊ ಹಿಂಗೆ ನಿಮ್ ಸುತ್ತಲೂ ಈಗ ಒಂದು ಆರಾ ನಂಗೆ ಕಾಣಿಸ್ತಾ ಇದೆ, ನನಗ್ ಕಾಣಿಸ್ತಾ ಇದೆ, ಎಲ್ಲರಿಗೂ ಕಾಣತ್ತಾ? ಹೇಗ್ ನೋಡೋದು? ಈಗ ಫಸ್ಟ್ ಆರಾ ಏನು ಅಂತ ನೋಡ್ಬೇಕಪ್ಪ ನಾನು, ನಂದೇ. ಇವಾಗ ಬೇರೆಯವ್ರದ್ದು ಬಿಟ್ಬಿಡೋಣ, ಬೇರೆಯವ್ರಿಗೆ ಹೆಲ್ಪ್ ಬಿಟ್ಬಿಡೋಣ, ನಮ್ಮ ಮನೆ ಜನ ನಾವು ಹೇಗೆ ಈಗ ಯಾವ್ದಾರು ಈ ತರ ವೈಟ್ ಬ್ಯಾಕ್ ಗ್ರೌಂಡ್ ನನ್ಗೆ ಈಗ ಸದ್ಯಕ್ಕೆ ಸಿಕ್ಕಿದ್ದು ಸ್ಟುಡಿಯೋದಲ್ಲಿ. ಸೊ ಈಗ ಕೈಯನ್ನ ಹಿಂಗ್ ಇಟ್ಕೊಂಡು ಸುಮಾರು ಹೊತ್ತು ನೋಡ್ತಾ ಇರ್ಬೇಕು ಗೋಡೆಗೆ, ಬಿಳಿ ಗೋಡೆಗೆ ಕೈಯೋ ಬೆರಳೋ ಏನೋ ಒಂದ್ ಹಿಂಗ್ ಇಟ್ಕೊಂಡು ನೋಡ್ತಾ ಇರ್ಬೇಕು. ಹಿಂಗ್ ದಿಟ್ಟಿಸಿ ನೋಡ್ತಾ ಇದ್ರೆ ಯಾರಿಗೆ ಆ ಸೈಕಿಕ್ ಎಬಿಲಿಟಿ ವಾಪಸ್ ಬರುತ್ತೆ. ಈಗ ಹ್ಯೂಮನ್ಸಿಗೆ ಟೆಲಿಪತಿ ಮುಂಚಿನ ಕಾಲದ್ದು ತುಂಬಾ ಒಳ್ಳೆ ಸೈಕಿಕ್ ಪವರ್ಸ್ ನಮ್ಮೆಲ್ಲರಲ್ಲೂ ಇದೆ. ಕೆಲವರಿಗೆ ಅದು ಹೆಚ್ಚಿಗೆ ಇದೆ, ಗೊತ್ತು ಹೇಗ್ ಮಾಡ್ಬೇಕು, ಕೆಲವರು ಗೊತ್ತಿಲ್ಲ. ಅದನ್ನ ಡೆವಲಪ್ ಮಾಡೋದು ಹೇಗೆ ಅಂದ್ರೆ ಹೀಗೆ ಪ್ರಾಕ್ಟೀಸ್ ಮೂಲಕ ಮತ್ತೆ ಮತ್ತೆ ಅದನ್ನ ನಾವು ನೋಡ್ತಾ ಇದ್ರೆ ಅದ್ರ ಸುತ್ತಲೂ ಒಂದ್ ಹಿಂಗೆ ಪ್ರಭಾವಳಿ ಕಾಣಿಸಕ್ ಶುರು ಆಗತ್ತೆ. ಇದನ್ನ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಮಾಡಿ, ಅಥವಾ ಮನೇಲಿ ಇವಾಗ ಇದ್ರೆ ಮಾಡಿ, ಒಂದ್ 10 ನಿಮಿಷ ಕೀಪ್ ಸ್ಟೇರಿಂಗ್ ವಿತ್ ಬ್ಯಾಕ್ ಗ್ರೌಂಡ್, ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರಿ. ಕಲರ್ ಕಾಣುತ್ತೆ, ವೈಟ್, ಯೆಲ್ಲೋ, ಪಿಂಕ್, ಕೆಲವ್ರು ಬ್ಲೂ, ಏನ್ ಕಾಣುತ್ತೋ ನೋಡಿ, ಅದು ನಿಮ್ಮ ಆರಾ. ನಿಮ್ಮ ಲೈಕ್ ನಿಮ್ಮ ಒಂದು ಮನುಷ್ಯನ ಹಿಂಗ್ ನಿಲ್ಸಿದ್ರೆ ನಿಮ್ ಸುತ್ತಲೂ ಫುಲ್ ಬಾಡಿದು ಒಂದು ಆರಾ. ಸೊ ಎಷ್ಟು ಕಲರ್ಸ್ ಇದೆ ಈ ಆರಾಗೆ? ಆರಾದಲ್ಲಿ ಸುಮಾರು ಕಲರ್ಸ್ ಇದೆ. ನಂಗೆ ಗೊತ್ತಿರೋದು ಪಿಂಕ್ ಇದೆ, ಯೆಲ್ಲೋ ಇದೆ, ಗ್ರೀನ್ ಇದೆ, ರೆಡ್ಡಿಶ್ ಕಾಣಿಸುತ್ತೆ, ಕೆಲವೊಂದು ಬ್ರೌನು, ವೈಟು, ವೈಲೆಟ್, ಆ ತರದ್ ಕಲರ್ಸ್ ಇರುತ್ತೆ. ಈಗ ಬೇರೆ ಬೇರೆ ಕಲರ್ಸ್ಗೆ ಒಂದೊಂದು ಅರ್ಥ ಇದೆಯಾ? ಹೌದೌದು, ಏನ್ ಅರ್ಥ? ಸೊ ಒಂದೊಂದು ಕಲರ್ಗೆ ಅಂದ್ರೆ ಇನ್ ಡೆಪ್ತ್ ಇದ್ರ ಬಗ್ಗೆ ಹೋಗೋದ್ ಬೇಡ, ಬಟ್ ಒಂದೊಂದು ಕಲರ್ಗೆ ಒಂದೊಂದು ಅರ್ಥ ಇರುತ್ತೆ. ಇವಾಗ ಕೆಲವ್ರದ್ದು ಬ್ರೌನ್ ಬಂದ್ರೆ ಅವರಲ್ಲಿ ಸ್ವಲ್ಪ ವರ್ಕ್ ಮಾಡ್ಬೇಕು, ಸ್ವಲ್ಪ ಟೆನ್ಷನ್ ಎನರ್ಜಿ ಇದೆ, ಸೆಲ್ಫಿಶ್ ಎನರ್ಜಿ ಇದೆ, ಅವರು ಜಾಸ್ತಿ ಮೆಡಿಟೇಷನ್ ಮಾಡಲ್ಲ, ಬ್ರೆತ್ ವರ್ಕ್ ಮಾಡಲ್ಲ, ಏನೋ ಒಂದು ವಿಷಯವಾಗಿ ಕೊರಗ್ತಾ ಇದಾರೆ, ಆ ರೀತಿ ಅರ್ಥ. ವೈಟ್ ಬಂದ್ರೆ ವೆರಿ ಅಪ್ರೋಚಬಲ್, ಈಸಿ ಟು ಟಾಕ್ ಟು, ಒಳ್ಳೆ ಪರ್ಸನ್, ಮೆಡಿಟೇಷನ್ಸ್ ಎಲ್ಲ ಮಾಡ್ಕೊಂಡು ದೇ ಆರ್ ಕೀಪಿಂಗ್ ದೇರ್ ಆರಾ ಗುಡ್ ಅಂತ. ಈಗ ವೈಟ್ ಅಂದ್ರೆ ಟ್ರಾನ್ಸ್ಪರೆಂಟ್ ಅಂಡ್ ಕ್ಲಿಯರ್. ಕೆಲವರು ತುಂಬಾ ಸ್ಪಿರಿಚುವಲ್ ಇರ್ತಾರೆ, ಸ್ಪಿರಿಚುವಲ್ ಗುರುಸ್ ಇರ್ತಾರೆ, ಅವ್ರದ್ದು ಒಂಥರ ಪರ್ಪಲ್ ತರ, ವೈಲೆಟ್, ಒಂದ್ ಲೈಟ್ ಲ್ಯಾವೆಂಡರ್ ತರ ಕಾಣಿಸುತ್ತೆ. ಆಮೇಲೆ ಕೆಲವ್ರು ಯೆಲ್ಲೋ ಇರುತ್ತೆ, ಯೆಲ್ಲೋ ಅಂದ್ರೆ ಯು ವಿಲ್ ಡೂ ಸಮಥಿಂಗ್, ಯು ವಿಲ್ ಅಚೀವ್, ಅನ್ಸ್ಟಾಪಬಲ್. ಆರೆಂಜ್ ಇದ್ರೆ ಪ್ಯಾಷನೇಟ್ ಇಂಡಿವಿಜುವಲ್ಸ್ ಅಂತ, ಆ ರೀತಿ. ಸೊ ಏನು ಈಗ ಓಕೆ, ನಾನು ಆರಾ ನಂದಿದು ಏನು, ಅದಕ್ಕೆ ಪ್ರಾಕ್ಟಿಕಲಿ ಏನು, ಇವಾಗ ನೆಗೆಟಿವ್ಸ್ ಇರುತ್ತೆ, ಆ ಆರಾದವ್ರದ್ದು ಏನೋ ನೆಗೆಟಿವ್ ಇರುತ್ತೆ. ಕೆಲವ್ರದ್ದು ಗ್ರೀನ್ ಆರಾ ಇರುತ್ತೆ, ಅವ್ರದ್ದು ತುಂಬಾ, ಅವ್ರಿಗೆ ಪರಿಸರ ಅಂದ್ರೆ ತುಂಬಾ ಇಷ್ಟ, ಗ್ರೀನ್ ಥಿಂಗ್ಸ್ ಅಂದ್ರೆ ತುಂಬಾ ಇಷ್ಟ, ಅದೆಲ್ಲ ಪಾಸಿಟಿವ್ಸ್ ಆಯ್ತು. ನೆಗೆಟಿವ್ ಏನು, ಬೌಂಡ್ರಿ ಸೆಟ್ ಮಾಡಕ್ಕಾಗಲ್ಲ ಅವ್ರಿಗೆ, ಗ್ರೀನ್ ಆರಾದವ್ರಿಗೆ. ಅವಾಗ ಇಫ್ ಯು ಗೆಟ್ ಟು ನೋ ವಾಟ್ ಇಸ್ ಯುವರ್ ಆರಾ ಕಲರ್ ಅಂಡ್ ಎಲ್ಲಿ ನಿಂತಿದ್ದೀರಿ ನೀವು ಆರಾದಲ್ಲಿ ವರ್ಲ್ಡ್ ಅಲ್ಲಿ, ಆವಾಗ ನೀವು ನೆಗೆಟಿವ್ ಇದ್ರೆ ಅದನ್ನ ನೀವು ಚೇಂಜ್ ಮಾಡ್ಕೋಬಹುದು. ಆವಾಗ ನಿಮ್ದು ಆರಾ ಗ್ರೀನ್ ಇಂದ ವೈಟ್ ಆಗತ್ತೆ, ಯೆಲ್ಲೋ ಆಗತ್ತೆ, ಅಥವಾ ವೈಲೆಟ್ ಕೂಡ ಆಗತ್ತೆ, ಆತರ.
ಸೊ ಈಗ ನನ್ನ ನೀವು ನೋಡಿದಾಗ ನನಗೊಂದು ಆರಾ ಕಾಣಿಸ್ತಿದೆ ನಿಮ್ಗೆ. ಹಾ ನಾನು ಹೌದು, ಕೇಳ್ಬೇಕು ಅಂದ್ರೆ ಕಾಣಿಸ್ತಿದೆ. ಕಾಣಿಸ್ತಿದ್ಯಾ ಫಸ್ಟ್ ಓಕೆ, ಕೇಳ್ಬೇಕು. ರೆಸೊನೇಟ್ ಆಗತ್ತಾ ನೋಡೋಣ. ಇವಾಗ ಲಾಸ್ಟ್ ಟೈಮ್ ನಾವು ಟ್ಯಾರೋ ರೀಡಿಂಗ್ ಮಾಡಿದ್ವಿ, ರೆಸೊನೇಟ್ ಆಗಿತ್ತು. ಹೌದು. ಓಕೆ, ಸೊ ಅದೇ ರೀತಿ ಇವಾಗ ಆರಾ ನಿಮ್ದು ಏನ್ ಕಾಣಿಸ್ತಾ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ರೆಸೊನೇಟ್ ಆಗತ್ತಾ ಅಲ್ವಾ ಸರಿ. ಹೇಳ್ಬೇಕು. ಹಾ. ಸೊ ನನಗೆ ಸ್ಲೈಟ್ಲಿ ನಿಮ್ದು ಆರೆಂಜ್ ಕಾಣಿಸ್ತಾ ಇದೆ ಆರಾ, Okay. ಮತ್ತೆ ವೈಟ್ ಮತ್ತೆ ಆರೆಂಜ್ ಮಧ್ಯ ಇರುತ್ತೆ. ಸೊ ಪ್ಯಾಷನೇಟ್ ಥಿಂಗ್ಸ್ ನೀವ್ ಏನ್ ಮಾಡ್ತೀರಿ ಅದರ ರಿಲೇಟೆಡ್ ನಂಗೆ ಕಾಣಿಸ್ತಿರೋದು ನಿಮ್ಮ ಆರಾ ಟುಡೇ. ದಟ್ ಯು ಆರ್ ವೆರಿ ಮೋಟಿವೇಟೆಡ್ ಇಂಡಿವಿಜುವಲ್ ಅಂಡ್ ಯು ವಿಲ್ ಡೂ ಇಟ್. ಈಗ ಆಬ್ವಿಯಸ್ಲಿ ಯು ಆರ್ ಡೂಯಿಂಗ್ ಸ್ಪಿರಿಚುವಲ್ ಪಾಡ್ಕಾಸ್ಟ್ ಎಲ್ಲ, ಸೊ ಮೋಟಿವೇಶನ್ ಇದೆ, ಪ್ಯಾಷನ್ ರಿಲೇಟೆಡ್ ಏನೋ ಮಾಡ್ತಿದ್ದೀರಿ. ಸೊ ದಟ್ ಇಸ್ ಯುವರ್ ಆರಾ, ಆರೆಂಜ್ ಅಂಡ್ ವೈಟ್. ಈಗ ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಜನಗಳಲ್ಲಿ ಇರುವಂತ ಮಿತ್ಸ್ ಏನು ಅಂತ ನಿಮ್ ಹತ್ರ ಬಂದಾಗ ಯಾರು ಕೇಳ್ತಾರಾ ಪ್ರಾಣಿಕ್ ಹೀಲಿಂಗ್ ಬಗ್ಗೆ? ಮಿತ್ಸ, ಇವಾಗ ಪ್ರಾಣಿ ಹೀಲಿಂಗ್ ಬಗ್ಗೆ ಬಂದಾಗ ಸೇ ನೀವು ಪ್ರಾಣಿ ಹೀಲಿಂಗ್ ಮಾಡಿದ ತಕ್ಷಣ ಇಲ್ಲಿ ಏನಾದ್ರು ಕೆಟ್ಟದಾಗತ್ತಾ ಅಂತ ಕೇಳ್ತಾರೆ. ಹಾರ್ಮ್ ಮಾಡಕ್ಕೆ ಪ್ರಾಣಿ ಹೀಲಿಂಗ್ ಮಾಡ್ಬೋದಾ ಅಂತ ಕೇಳ್ತಾರೆ. ಪ್ರಾಣಿ ಹೀಲರ್ಸ್ಗೆ ಆ ಸ್ಕಿಲ್ ಬಂದಿರೋದೇ ಬಿಕಾಸ್ ವಿ ಹ್ಯಾವ್ ಟು ಬಿ ಇನ್ ಅ ಇಂಟೆನ್ಷನ್ ಟು ಹೆಲ್ಪ್. ನಮ್ಗೆ ಅವ್ರಿಗೆ ಚೆನ್ನಾಗಿ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇದ್ದವರಿಗೆ ಮಾತ್ರ ಹೀಲಿಂಗ್ ಕೆಪಾಸಿಟಿ. ಆದ್ರೆ ಮಾಸ್ಟರ್ ವಿಲ್ ಚೂಸ್ ಯು ಅಂತಾರಲ್ಲ, ಗುರುನೇ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಅನ್ನೋ ರೀತಿ. ನೀವು ಗುರು ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಇದೆಲ್ಲ ನಾವು ನೋಡಿದೀವಿ. ಸೊ ನನಗೂ ಹಾಗೆ ಐ ಯೂಸ್ ಟು ಹಿಯರ್ ಜಾಪನೀಸ್ ವರ್ಡ್ಸ್ ಸಡನ್ಲಿ, ಅಂಡ್ ಇದು ಪ್ರಾಣಿ ಕೀಲಿಂಗಿಗೆ ರಿಲೇಟೆಡ್ ಅಲ್ಲ. ನಂಗೆ ಆಕಾಶ ಅಂತ ಒಂದು ವರ್ಡ್ ಮೀನಿಂಗ್, ಆಮೇಲೆ ನಾನು ಗೂಗಲ್ ಅಲ್ಲಿ ಇದು ಒಂದು ರಿಯಲ್ ವರ್ಡ್ ಅಂತ ಚೆಕ್ ಮಾಡಿದಾಗ ನಂಗೆ ಆಕಾಶ ಅಂತ ಕಾಣಿಸ್ತು. ನಂಗೆ ಏನೂ ಅರ್ಥ ಆಗಿಲ್ಲ. ಒಂದು 3 years ಪ್ರಾಣಿ ಕೀಲಿಂಗೇ ನಾನು ಮಾಡ್ತಾ ಕುತ್ಕೊಂಡಿದ್ದೆ. ಆಮೇಲೆ ಆಕಾಶಿಕ್ ರೀಡಿಂಗ್ ಕಲ್ತ್ಕೊಂಡೆ. ಆಮೇಲೆ ಐ ಗಾಟ್ ಇಂಟ್ರೊಡ್ಯೂಸ್ ಟು ಆಕಾಶ. ಸೊ ನಂಗೆ ಆಫ್ಟರ್ 3 years ಗೊತ್ತಾಯ್ತು ಏನಿದು ವರ್ಡ್ ಅಂತ. ಅದೇ ರೀತಿ ಮಿತ್ಸ್ ಅಲ್ಲಿ ಇವಾಗ ಒಂದ್ ಪರ್ಸನ್ ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡು ಹೋದ್ರೆ ಮಾತ್ರ ಪ್ರಾಣಿ ಕೀಲರ್ ಆಗಕ್ ಸಾಧ್ಯ, ಫಸ್ಟ್ ಆಫ್ ಆಲ್. ಸೊ ಅಫ್ಕೋರ್ಸ್ ಕೆಟ್ಟೋರ್ ಇರಲ್ವಾ, ಒಳ್ಳೆ ಪ್ರಾಣಿ ಕೀಲರೇ ಇರ್ತಾರ. ವಿ ಡೋಂಟ್ ನೋ ದಟ್. ಸೊ ದೇರ್ ಮೈಟ್ ಬಿ ಪೀಪಲ್ ಹೂ ವಿಲ್ ಹೀಲಿಂಗ್ ಸರಿಯಾಗಿ ಮಾಡಲ್ವೇನೋ, ಅಥವಾ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಹೀಲಿಂಗ್ ಸರಿಯಾಗಿ ಮಾಡಲ್ವೇನೋ. ಬಟ್ ಪ್ರಾಣಿಕ್ ಹೀಲಿಂಗ್ ಇಂದ ನೆಗೆಟಿವ್ ಎಫೆಕ್ಟ್ಸ್ ಅಂದ್ರೆ, ಇವಾಗ ನಾನು ಒಬ್ರಿಗೆ ಹೀಲಿಂಗ್ ಮಾಡಿದೆ, ಸ್ಕ್ಯಾನ್ ಮಾಡಿದೆ, ನೋಡಿದೆ, ಚೆಕ್ ಮಾಡಿದೆ, ಅವ್ರಿಗೆ ಏನಾದ್ರೂ ನೆಗೆಟಿವ್ ಆದ್ರೆ ಅದು ಅವರ ಕರ್ಮದಿಂದ ಅಥವಾ ಅವರ ಯಾವ್ದಾದ್ರು ಬೇರೆ ರೀಸನ್ ಇಂದ ಆಗಿರ್ಬೋದು. ಪ್ರಾಣಿಕ್ ಹೀಲಿಂಗ್ ಇಂದ ಖಂಡಿತ ಏನು ಕೆಟ್ಟದಂತೂ ಮನೇಲಿ ಆಗಲ್ಲ. ಸೊ ಈಗ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಈ ತರ ಎಲ್ಲ ಇರೋರೆಲ್ಲ ಹೀಲರ್ಸ್ ಹತ್ರ ಬಂದು ಮಾಡಿಸ್ಕೊಳ್ಬಹುದು. ಎಸ್ ಅಬ್ಸಲ್ಯೂಟ್ಲಿ. ಈಗ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ತುಂಬಾ ಕೆಲಸದಲ್ಲಿ ಎಲ್ಲ ತುಂಬಾ ಸ್ಟ್ರೆಸ್ ಇದೆ, ಕೆಲಸಗಳಾಗ್ತಾ ಇಲ್ಲ, ಸ್ಟಕ್ ಎನರ್ಜೀಸ್ ಇದೆ, ಬ್ಲಾಕೇಜಸ್ ಇದೆ ಅಂದ್ರೆ ಖಂಡಿತ ಪ್ರಾಣಿಕ್ ಹೀಲಿಂಗ್ ಅಲ್ಲಿ ಆ ಎನರ್ಜಿನ ನಾವು ಕ್ಲಿಯರ್ ಮಾಡ್ತೀವಿ. ಅಗೇನ್ ವಿ ಏಮ್ ಅಟ್ ಚಕ್ರಾಸ್. ಇವಾಗ ದುಡ್ಡಿಗೆ ಅಂತ ಒಂದ್ ಚಕ್ರ ಇದೆ, ಅದೇ ನಾನು ಆಕ್ಟಿವೇಟ್ ಮಾಡ್ಬೇಕು ದುಡ್ಡಿಗೆ. ಆಮೇಲೆ ಫಾರ್ಗಿವ್ನೆಸ್ ಮತ್ತೆ ರಿಲೇಶನ್ಶಿಪ್ ಚೆನ್ನಾಗಕ್ಕೇನೆ ಒಂದ್ ಚಕ್ರ ಇದೆ. ಯಾವ ಚಕ್ರಗೆ ಯಾವ ಹೀಲಿಂಗ್ ಮಾಡ್ಬೇಕು ಅದನ್ನ ಮಾಡಿದ್ರೆ, ಒಂದ್ ಬುಕ್ ಇದೆ, ಮಾಸ್ಟರ್ ಕೊಟ್ಟಿರೋ ಬುಕ್. ಆ ಬುಕ್ ಅಲ್ಲಿ ಈ ವಿಷಯವಾಗಿ ಇದೇ ಚಕ್ರಾಗೆ ನೀವು ಹೀಲಿಂಗ್ ಮಾಡಿ ಅಂತ ಇದೆ. ಸೊ ಅದಕ್ಕೆ ಒಂದು ಟೆಕ್ನಿಕ್ ಇದೆ, ಆ ರೀತಿ ಮಾಡಿದ್ರೆ ಖಂಡಿತ ಇದೆಲ್ಲ ರಿಸಾಲ್ವ್ ಆಗುತ್ತೆ ಅವ್ರಿಗೆ. ಈಗ ನಿಮ್ಮ ಒಂದು ಫೇಮಸ್ ಟೆಕ್ನಿಕ್ ನಾನು ಕೆಲವೊಂದು ಪಾಡ್ಕಾಸ್ಟ್ ಅಲ್ಲಿ ನೋಡಿದ್ದೆ, ನಿಮ್ದು ಬೇ ಲೀಫ್ ರಿಚುವಲ್ ಅಂತ ನೀವು ಹೇಳ್ಕೊಟ್ಟಿದ್ರಿ. ಸೊ ಅದ್ರ ಬಗ್ಗೆ ನಮ್ಗೆ ಎಲಾಬ್ರೇಟ್ ಮಾಡ್ಬೋದಾ ಅಂತ? ಓ ಎಸ್ ಅಬ್ಸಲ್ಯೂಟ್ಲಿ, ನನ್ನ ಫೇವ್ರೇಟ್ ಅದು. ಪಲಾವ್ ಎಲೆ ಯಾರಿಗ್ ಗೊತ್ತಿತ್ತು ಇಷ್ಟೆಲ್ಲ ಸ್ಪಿರಿಚುವಲ್ ಬೆನಿಫಿಟ್ಸ್ ಇದೆ ಅಂತ? ಸೊ ನಮ್ಮ ಮನೇಲಿ ಸೈಡ್ ಗಿಡ ಅಷ್ಟೇ ಗೊತ್ತಿತ್ತು, ಸೈಡ್ ಗಿಡದಷ್ಟೇ ಗೊತ್ತಿತ್ತಲ್ವಾ. ಸೊ ಇವಾಗ ನನಗೂ ಅಷ್ಟೇ ಗೊತ್ತಿತ್ತು. ದೆನ್ ಐ ಗಾಟ್ ಇಂಟ್ರೊಡ್ಯೂಸ್ ಟು ದಿಸ್. ನಂಗೆ ಹೆಂಗಂತ ಗೊತ್ತಿಲ್ಲ, ನಾನು ಯಾರು ಗುರು ಹತ್ರ ಹೋಗಿ ಏನೋ ಕಲ್ತಿದ್. ಪ್ರಾಣಿಕ್ ಹೀಲಿಂಗ್ ಬಿಟ್ರೆ ಬಾಕಿ ಸೈಕಿಕ್ ರೀಡಿಂಗ್ ಮಾಡಕ್ಕೆ ಅಥವಾ ಸೈಕಿಕ್ ವಿಷನ್ಸ್ ಬರ್ಲಿಕ್ಕೆ ನಾನೇನು ಗುರು ತರ ಇರ್ಲಿಲ್ಲ. ಸೊ ಈ ಬೇಲಿಫ್ ಸಡನ್ಲಿ ನನ್ಗೆ ಐ ಫೆಲ್ಟ್ ಇದ್ರ ಮೇಲೆ ಬರ್ದು ಬರ್ನ್ ಮಾಡ್ಬೇಕು ಅನ್ನೋ ಒಂದು ಆಸೆ ಆಯ್ತು. ಮತ್ತೆ ನಂಗೆ ಹೀಗ್ ಬರುತ್ತೆ, ಈಗ ಗ್ವಾವಾ ಲೀವ್ಸು, ಅಶೋಕ ಲೀವ್ಸ್ ಕೂಡ ಇದೆ, ನಾಟ್ ಜಸ್ಟ್ ಬೇ ಲೀಫ್. ಐ ಹ್ಯಾವ್ ಅ ಕಾಲಿಂಗ್, ನಾನು ಪ್ಲಕ್ ಮಾಡಿರ್ತೀನಿ. ಆಮೇಲೆ ನ್ಯೂ ಇಯರ್ ದಿನ ನಂಗೆ ಯಾಕೋ ಆನಿಯನ್ದು ಸಿಪ್ಪೆನ ಬರ್ನ್ ಮಾಡ್ಬೇಕು ಅನ್ಸ್ತು. ಅದನ್ನ ಬ್ರೌಸ್ ಮಾಡಿ ನೋಡಿದ್ರೆ ದೇರ್ ಇಸ್ ಅ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಫಾರ್ ಬರ್ನಿಂಗ್ ಆನಿಯನ್. ಅದೇ ರೀತಿ ಬೇ ಲೀಫಿಗೆ ಐ ಗಾಟ್ ಇಂಟ್ರೊಡ್ಯೂಸ್ಡ್ ಅಂಡ್ ನಾನು ಮನೆಗೆ ತಗೊಂಡ್ಬಂದೆ. ದೆನ್ ಐ ಸ್ಟಾರ್ಟೆಡ್ ಬ್ರೌಸಿಂಗ್ ಯೂಟ್ಯೂಬಲ್ಲೆಲ್ಲ. ಆಮೇಲೆ ಗೊತ್ತಾಯ್ತು, ಹೌದು ಇದನ್ನ ಎಷ್ಟು ಕಾಲದಿಂದ ಮಾಡ್ತಾ ಇದ್ದಾರೆ, ಸುಮಾರು ವರ್ಷದಿಂದ. ಈಗ ಹೇಗೆ ಹೋಮಕ್ಕೆ ಬಿಲ್ವಪತ್ರೆ ಲೀವ್ಸೇನೆ ಹಾಕ್ಬೇಕು ಹೋಮಕ್ಕೆ, ಮತ್ತೆ ಕೆಲವೊಂದು ಹನಿನೇ ಹಾಕ್ಬೇಕು, ಘೀನೇ ಹಾಕ್ಬೇಕು, ಇಷ್ಟೇ ಹಾಕ್ಬೇಕು. ಆಮೇಲೆ ಏನೇನೋ ಕೇಳ್ತಾರೆ ಪೂಜಾರಿಗಳು, ಇದನ್ನ ತಗೊಂಬಾ ಅದ್ ತಗೊಂಬಾ, ನಿಮ್ಗೆ ಗೊತ್ತಾ ಇದು ಎಲ್ಲಿ ಸಿಗತ್ತೆ ಅಂತಲ್ಲ. ನಮ್ಗೆ ಗೊತ್ತೇ ಇರಲ್ಲ, ಎಷ್ಟೊಂದು ಐಟಮ್ಸ್ ನಮ್ಗೆ ಗೊತ್ತೇ ಇಲ್ಲ. ಅದನ್ನ ಹೋಮಕ್ಕೆ ಹಾಕಿ ಬರ್ನ್ ಮಾಡ್ತಾರೆ. ಅದೇ ರೀತಿ ಸೇಮ್ ಹೋಮ, ಜಸ್ಟ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಏನಂದ್ರೆ ಬೇ ಲೀಫ್ನ ತಗೋಬೇಕು, ಅದನ್ನ ಅದ್ರ ಮೇಲೆ ನೀವು ನಿಮ್ಗೆ ಏನ್ ಬೇಕೋ ಬರಿಬೋದು. ಅಂದ್ರೆ ನನಗೆ ಜಾಬ್ ಸಕ್ಸಸ್ಫುಲ್ ಆಗಿ ಸಿಕ್ಕಿದೆ, ನಂಗೆ ಇಷ್ಟು ಲಕ್ಷ ಸಿಕ್ಕಿದೆ. ನಿಮ್ಗೆ ಇವಾಗ ಡೆಟ್ ಕ್ಲಿಯರ್ ಆಗ್ಬೇಕಪ್ಪ, ದುಡ್ಡು ತುಂಬಾ ಕಷ್ಟದಲ್ಲಿದ್ದೀರಿ, ಬರೀ ಸಾಲಗಳು ಆಗ್ತಾ ಇದೆ, ಸಡನ್ ಆಗಿ ದುಡ್ಡು ಬೇಕು. ಬಿಲೀವ್ ಮಾಡಿ, ದುಡ್ಡು ಖಂಡಿತ ಬರುತ್ತೆ. ನಾನು ಒಳ್ಳೇದಾಗಿ ಎಲ್ಲರಿಗೂ ಸಾಲ ತೀರಿಸ್ಬೇಕು ಅನ್ನೋ ಒಂದು ಒಳ್ಳೆ ಮನೋಭಾವ ಇದೆ ನಂಗೆ ಬೇಕಪ್ಪ ಅಂತ. ಆ ಬೇ ಲೀಫ್ ತಗೊಳ್ಳಿ, ಅದ್ರಲ್ಲಿ ಬರೀರಿ.
ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಅಂದರೆ ಇದನ್ನು ಕನ್ನಡದಲ್ಲೂ ಬರಿಬೋದು. ನನಗೆ ತುಂಬ ಸಂತೋಷ ಆಗ್ತದೆ ಮತ್ತು ತುಂಬ ಕೃತಜ್ಞತಾ ಭಾವದಿಂದ ನಾನು ಏನು ಬರ್ತಿದ್ದೀನಿ, ನನಗೆಲ್ಲ ಸಿಕ್ಕಿದೆ. ನನಗೆ 2 ಲಕ್ಷ ಸಿಕ್ಕಿದೆ. ಆ್ಯಂಡ್ ಆ 2 ಲಕ್ಷದಿಂದ ನನಗೆ ಎಲ್ಲ ರೀತಿಯಿಂದ ಒಳ್ಳೆಯದೇ ಆಗಿದೆ. ಒಳ್ಳೆ ಹಣ ಬಂದಿದೆ. ನಾವು ಮ್ಯಾನಿಫೆಸ್ಟ್ ಮಾಡುವಾಗ ನಂಗೆ ದುಡ್ಡು ಬೇಕು ಆಂಗ್ಸೈಟಿಯಲ್ಲಿ ನಾವು ಮ್ಯಾನಿಫೆಸ್ಟ್ ಮಾಡಿದಾಗ ಏನು ವರ್ಕ್ ಆಗಲ್ಲ. ಹಿಂಗೆ ದುಡ್ಡು ಬರುತ್ತೆ, ಹಿಂಗೆ ಹೋಗ್ಬಿಡುತ್ತೆ. ಅದಕ್ಕಂತ ಒಂದು ನೀತಿ ಇದೆ ಹೇಗೆ ಮಾಡಬೇಕು ಅಂತ. ನನಗೆ ದುಡ್ಡು ಬೇಕಪ್ಪ ಅನ್ನೋ ಒಂದು ಟೆನ್ಷನಲ್ಲಿ ಬರಿಬಾರ್ದು. ತುಂಬ ಕಾಮ್ ಆಗಿ ನಾನು ಹೇಳೋದಲ್ಲ, ಮೆಡಿಟೇಷನ್ 5-10 ನಿಮಿಷ ಮಾಡಿ, ಓಂ ಚಾಂಟ್ ಮಾಡಿ, ಮಂತ್ರಗಳನ್ನೆಲ್ಲ ಆದ್ಮೇಲೆ ಇದನ್ನ ಮಾಡಿ. ಬಿಕಾಸ್ ಯು ವಾಂಟ್ ಅನ್ ಎನರ್ಜಿ ವಿಚ್ ಇಸ್ ವೆರಿ ಗ್ರೌಂಡೆಡ್, ಒಳ್ಳೆ ಎನರ್ಜಿ. ಬರಿಬೇಕು ಎಲ್ಲ ಸಿಕ್ಕಿದೆ ಅಂತ. ಹಿಂದ್ಗಡೆ ಥ್ಯಾಂಕ್ ಯು ಗಾಡ್ ಅಂತನಾದ್ರೂ ಬರಿಬೋದು, ಥ್ಯಾಂಕ್ ಯು ಯೂನಿವರ್ಸ್ ಅಂತನಾದ್ರೂ ಬರಿಬೋದು. ಬರೆದ್ಬಿಟ್ಟು ಅದನ್ನ ಬರ್ನ್ ಮಾಡಬೇಕು. ನಾನು ಕರ್ಪೂರದಲ್ಲಿ ಸುಡ್ತೀನಿ. ಕರ್ಪೂರನ ಲೈಟ್ ಮಾಡಿಬಿಟ್ಟು ನಾನು ಕರ್ಪೂರದಲ್ಲಿ ಸುಡ್ತೀನಿ. ಸುಡುವಾಗ ಆ ಅಗ್ನಿಯಲ್ಲಿ ನಾನು ವಿಜುವಲೈಸ್ ಮಾಡ್ಕೋಬೇಕು, ನನಗೆ ಅಷ್ಟು ದುಡ್ಡು ಬಂದಿದೆ, ಚೆಕ್ ಬಂದಿದೆ, ನಾ ಯಾರಿಗೂ ಹೇಳ್ತೀನಿ ದುಡ್ಡು ಬಂದ್ಬಿಡ್ತು, ಇದು ನಿಜವಾಗ್ಲೂ ವರ್ಕ್ ಆಯಿತು ಅಂತೆಲ್ಲ ನಾನು ನಂಬಿಕೆ ಇಟ್ಕೊಂಡು ಆ ಅಗ್ನಿಯಲ್ಲಿ ನೋಡ್ತಾ ಅದೆಲ್ಲ ಆಗಿದೆ ಅಂತ ನಂಬಿ ಸುಡಬೇಕು. ಸುಟ್ಟಾದ್ಮೇಲೆ ಆಶಸ್ ಬರತ್ತಲ್ವಾ, ಆ ಬೂದಿಯನ್ನ ನಾವು ಕೈಯಲ್ಲಿ ಇಟ್ಕೊಂಡು ಬಾಲ್ಕನಿನೋ ಟೆರೆಸ್ಸೋ ಎಲ್ಲಿ ಅದನ್ನ ನಾವು ಊದ್ಬೋದು, ಆ ಥರ ಊದ್ಬಿಟ್ಟು ಉಫ್ ಅಂತ ನಾನು ಅನ್ಬೇಕು, ಥ್ಯಾಂಕ್ ಯು ನಂಗೆಲ್ಲ ಬಂದಿದ್ದೆ, ನಂಗೆ ಸಿಕ್ಕಿದೆ. ಯಾವಾಗ ನಂಗೆ ಸರಿ ಆವಾಗ ಇದು ಸಿಗತ್ತೆ. ಡಿವೈನ್ ಟೈಮಿಂಗ್. ಅಗೇನ್ ಇವತ್ತು ಬೇ ಲಿಫ್ಟ್ ಮಾಡಿದೆ, ನಾಳೆ 2 ಲಕ್ಷ ಬರಕ್ಕೆ ನನ್ನ ಎನರ್ಜಿ ಕರೆಕ್ಟ್ ಆಗ್ಬೇಕಲ್ಲ ಅಲ್ಲಿಗೆ. ಅದನ್ನ ಮಾಡಿ ನಂಬಿಕೆ ಇಟ್ಕೊಂಡ್ರೆ ಎಷ್ಟೊಂದು ನಾನು ಇವತ್ತು ಬೇ ಲಿಫ್ಟ್ ಮಾಡ್ತೀನಿ, ನಾಳೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ. ಅದ್ ಹೇಗೋ ಗೊತ್ತಿಲ್ಲ, 9 ವರ್ಷದಿಂದ ಡಾಕ್ಯುಮೆಂಟ್ ಸಿಕ್ಕಿರ್ಲಿಲ್ವಂತೆ, ಸರ್ಟಿಫಿಕೇಟ್. ಅದ್ ಏನೋ ಕಾರಣಕ್ಕೆ ಅವ್ರಿಗೆ ಅದು ಸಿಗ್ತಾ ಇರ್ಲಿಲ್ಲ, ಬ್ಲಾಕ್ ಆಗಿತ್ತು. ಅದು ಅಲ್ಲಿಂದ ಯಾವುದೋ ಕಲೀಗ್ ಪರಿಚಯ ಆಗಿ ವಿದಿನ್ 1 ವೀಕ್ ಪರಿಚಯ ಆಗಿ ಡಾಕ್ಯುಮೆಂಟ್ ಸ್ಟಕ್ ಆಗಿರೋದು ಅವರಿಗೆ ಕೈಗೆ ಕೂಡ ತಲುಪ್ತು. ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಟೆಸ್ಟಿಮೋನಿಯಲ್ ಎಲ್ಲ ಹಾಕಿದ್ದೀನಲ್ಲ, ಬೇಲೀಫ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಡೇನೆ, ಇವತ್ತು ಹುಣ್ಣಿಮೆ, ನಾನೊಂದು 15 ಬೇಲೀಫ್ ಮಾಡಿದ್ರೆ 14 ಬೇಲೀಫು ವರ್ಕ್ ಆಗಿದೆ ಎಲ್ಲರಿಗೂ. ಇನ್ನೂ ಕೆಲವೊಂದು ಬ್ಲಾಕೇಜ್ ಇರುತ್ತೆ, ಅವ್ರಿಗೆ ನಾನು ಪ್ರಾಣಿಕ್ ಹೀಲಿಂಗು ಬಾಕಿ ಬೇರೆ ಸಜೆಸ್ಟ್ ಮಾಡ್ತೀನಿ. ಎಲ್ಲರಿಗೂ ಇಮಿಡಿಯೇಟ್ಲಿ ವರ್ಕ್ ಆಗಿಲ್ಲ, ಬಟ್ ತುಂಬ ನಾನು ನೋಡಿರೋದು ಆವ್ರೇಜ್ಗಿಂತ ಹೆಚ್ಚಾಗಿ ಅವರು ವಾಪಸ್ ಬಂದು ಮ್ಯಾಮ್ ಬೇಲೀಫ್ ಮಾಡಿದ್ರಿ, ಇಮಿಡಿಯೇಟ್ಲಿ ವರ್ಕ್ ಆಗ್ತಿದೆ ಅಂತ. ಅಷ್ಟು ಸ್ಪಿರಿಚುವಲ್ ಪವರ್ ಆ ಎಲೆಯಲ್ಲಿ ಇದೆ. ಇದನ್ನ ನಾವೇನು ಮಾಡ್ಕೊಳ್ಬಹುದು ಅಥವಾ ಹೀಲರ್ಸ್ ಹತ್ರ ಹೋಗಿ ಕೂಡ ಮಾಡಿಸ್ಕೊಳ್ಬಹುದು. ಎಸ್, ಎರಡು ವರ್ಕ್ ಆಗುತ್ತೆ. ಎರಡು ವರ್ಕ್ ಆಗುತ್ತೆ. ಮನೇಲೆ ನೀವೇ ಮಾಡಿದ್ರು ವರ್ಕ್ ಖಂಡಿತ ಆಗುತ್ತೆ. ಬಟ್ ಅದು ಕಮ್ಸ್ ವಿತ್ ಕಂಡೀಷನ್ಸ್. ನೀವು ಕರೆಕ್ಟಾಗಿ ಇಂಟೆನ್ಷನ್ ಕರೆಕ್ಟ್ ಇರಬೇಕು. ಆಂಗ್ಸೈಟಿ ಬೇಜಾರಲ್ಲಿ ಮ್ಯಾನಿಫೆಸ್ಟ್ ಮಾಡಬಾರ್ದು. ಅದನ್ನ ಬರೆಯುವಾಗ ಕೂಡ ಕರೆಕ್ಟಾಗಿ ಪದಗಳನ್ನ ಯೂಸ್ ಮಾಡಿ ಬರಿಬೇಕು. ಆ ರೀತಿ ಮಾಡಿದ್ರೆ ಬ್ಲೂ ಅಥವಾ ಗ್ರೀನ್ ಪೆನ್ ಯೂಸ್ ಮಾಡ್ತೀವಿ ಯೂಶಲಿ. ಅದು ಈಗ ಲವ್ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಪಿಂಕ್ ಯೂಸ್ ಮಾಡ್ತೀನಿ ಕೆಲವರಿಗೆ ನಾನು. ಅಂಡ್ ಬಾಕಿ ಅದಕ್ಕೆ ಹೀಲಿಂಗ್ ಎಲ್ಲ ಮಾಡ್ತೀನಿ ನಾನು ಎಲೆಗಳಿಗೆ. ನೀವು ಮನೇಲಿ ಅದೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಬರೆದು ಬಿಟ್ಟು ಬರ್ನ್ ಮಾಡಿ ಒಂದು ಒಳ್ಳೆ ಮನೋಭಾವನೆ ಇಟ್ಕೊಂಡು ಇದು ಆಗತ್ತೆ, ಖಂಡಿತ ಆಗತ್ತೆ ಅಂತ ನಿಮ್ಮ ಇಷ್ಟ ದೈವನ ಬೇಡ್ಕೊಂಡ್ರೆ ಖಂಡಿತ ವರ್ಕ್ ಆಗುತ್ತೆ. ಅಂದರೆ 100% ವರ್ಕ್ ಆಗುತ್ತೆ. ಏನೇನು ಬರೆದು ಬರ್ನ್ ಮಾಡ್ತೀರಾ ಎಲ್ಲ ನಿಮ್ಗೆ ಬರುತ್ತೆ. ಜಸ್ಟ್ ಪೇಷನ್ಸ್ ಇಟ್ಕೋಬೇಕು. ಎಲ್ಲನೂ ಆ ಥರದಲ್ಲಿ ಮಾಡಕ್ ಹೋದ್ರೆ ಏನೂ ವರ್ಕ್ ಆಗಲ್ಲ. ಪೇಷನ್ಸ್ ಇಟ್ಕೊಳ್ಳಿ, 6 ತಿಂಗಳ ಒಳಗಡೆ ಸಿಗ್ಬೋದು. ಈಗ ಒಂದು ವಿಶ್ಗೆ ಒಂದು ಎಲೆ. ಹೌದು, ಒಂದು ವಿಷ್ಗೆ ಒಂದು ಎಲೆ. ಈಗ ಕೆಲವ್ರು ಏನಾದ್ರು ಹಾಗಂತ ಒಂದು 10 ವಿಶ್ ಇರುತ್ತೆ, ಒಂದೊಂದು ವಿಷ್ಗೆ ಒಂದು ಎಲೆ ಮಾಡೋದು ಅಥವಾ ದಿನ ಮಾಡೋದೆಲ್ಲ ಮಾಡ್ಬಿಟ್ರೆ ಅಂತ. ತುಂಬಾ ಅದೇ ಒಬ್ಸೆಸಿವ್ ಆಗಿ ಓವರ್ ಆಗಿ ಮಾಡೋದು ಬೇಡ. ಮಾಡ್ಬಿಟ್ಟು ವೇಟ್ ಮಾಡಿ. ಇವಾಗ ನಂಬಿಕೆ ಬರೋವರೆಗೂ ನಮ್ ಕಾನ್ಶಿಯಸ್ ಮೈಂಡ್ ಮತ್ತೆ ಸಬ್ ಕಾನ್ಶಿಯಸ್, ಈಗ ಸುಪ್ತ ಮನಸ್ಸು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ, ಅದನ್ನ ಬಿಲೀವ್ ಮಾಡಿಸೋದ್ರಲ್ಲೇ ಇದೀವಿ ನಾವೆಲ್ಲ. ಯಾವ ವಿಡಿಯೋ ನೋಡಿದ್ರು ಸುಪ್ತ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನು ಬಿಲೀವ್ ಮಾಡಿ ಪಾಡ್ಕಾಸ್ಟ್ ಹಾಕೊಳ್ಳಿ, ಮಲ್ಕೊಳ್ಳಿ, ರಾತ್ರಿ ಎಲ್ಲ ನಿಮ್ ಮೈಂಡ್ ಅಬ್ಸರ್ವ್ ಮಾಡ್ಕೊಳುತ್ತೆ, ನಾಳೆ ನೋಡಿ ಚೇಂಜ್ ಆಗತ್ತೆ ಅಂತ ಹೇಳ್ತೀವಿ. ಕರೆಕ್ಟ್ ಅದು. ಆದ್ರೆ ನಾಳೆ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನ ಮಾತ್ರ ನಾನು ಬಿಲೀವ್ ಮಾಡ್ಕೊಂಡೆ, ಕಾನ್ಶಿಯಸ್ ಮೈಂಡ್ ಅದನ್ನ ನಂಬ್ತಾ ಇಲ್ಲ ಅಂದ್ರೆ ಅಲ್ಲಿ ಕಾನ್ಫ್ಲಿಕ್ಟ್ ಆಗತ್ತೆ, ಅವಾಗ ನಮ್ಗೆ ವರ್ಕ್ ಆಗಲ್ಲ. ಹಾಗಾಗಿ ನಂಬಿಕೆ ಇಟ್ಕೊಂಡು ಎರಡು ಮೈಂಡು, ನಂಗೆ 2 ಲಕ್ಷ ಬರುತ್ತೆ ಅಂದ್ರೆ ನನ್ನ ಕಾನ್ಶಿಯಸ್ ಮೈಂಡು ನಂಬಬೇಕು, ಸಬ್ ಕಾನ್ಶಿಯಸ್ ಮೈಂಡು ನಂಬಬೇಕು. ಎರಡು ಮೈಂಡ್ ನಂಬಿಕೆ ಬಂದು ಕಾನ್ಫ್ಲಿಕ್ಟ್ ಇಲ್ಲ ಅಂದ್ರೆ ಖಂಡಿತ ತುಂಬಾ ಈಸಿ. ಮ್ಯಾನಿಫೆಸ್ಟೇಷನ್ ಎಲ್ಲ ನಮ್ಗೆ 10-15 ನಿಮಿಷದಲ್ಲೇ ಆಗೋ ತರ ಬಂದ್ಬಿಡ್ತೀವಿ. ಓಕೆ. ಈಗ ಮನೇಲಿಯಾ ಅಥವಾ ನಾವು ಕೆಲಸ ಮಾಡುವಂತ ಜಾಗದಲ್ಲಿ ಆ ಗುಡ್ ಎನರ್ಜಿನ ನಾವು ಉಳಿಸ್ಕೋಬೇಕಾದ್ರೆ ಒಂದ್ ಒಳ್ಳೆ ಟಿಪ್ ಏನಾದ್ರು ಇದೆಯಾ, ಅದಕ್ಕೆ ಏನ್ ಮಾಡಬಹುದು ಅಂತ? ಅಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಒಳ್ಳೆ ಎನರ್ಜಿ ಇರ್ಲಿ ಅಂತ. ನನ್ಗೆ ಇದು ತುಂಬಾ ವರ್ಕ್ ಆಗಿರೋದು ಅಂತ ಹೇಳ್ತೀನಿ, ಹೇಗೆ ಗುಡ್ ಎನರ್ಜಿ ಇಟ್ಕೋಬೇಕಂತ. ಒಂದೇನಂದ್ರೆ ಸಾಲ್ಟ್ ವಾಟರ್ ಬಾತ್, ಆಯ್ತಾ? ಇನ್ಸ್ಟಂಟ್ ರಿಸಲ್ಟ್. ಇಷ್ಟು ಉಪ್ಪು, ಕಲ್ಲುಪ್ಪು ಅಥವಾ ನಾರ್ಮಲ್ ಟೇಬಲ್ ಸಾಲ್ಟ್, ಅದನ್ನ ಪುಡಿ ಉಪ್ಪನ್ನ ಕೈಯಲ್ಲಿ ಹಿಡ್ಕೋಬೇಕು. ಕೈಯಲ್ಲಿ ಹಿಡ್ಕೊಂಡು ಒಂಚೂರು ನೀರಿಗೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ತರ ಮಾಡಿ ಎಲ್ಬೋವರೆಗೆ
ಇವಾಗ ಎಲ್ಲರಿಗೂ ಸ್ನಾನ ಮಾಡ್ಕೊಳಕ್ಕಾಗಲ್ಲ ಉಪ್ಪು ಹಾಕೊಂಡು. ಹ್ಮ್. ಕೆಲವರು ಅದು ಕೂದಲೆಲ್ಲ ಗ್ರೇ ಆಗುತ್ತೆ. ನಂದು ಹಂಗೇನೆ ಗ್ರೇ ಆಗ್ಬಿಟ್ಟಿದೆ. ನಾನು ತುಂಬಾ ಸಾಲ್ಟ್ ವಾಟರ್ ಬಾತ್ ಮಾಡ್ಕೋತಿದ್ದೆ. ಹಾ. ಸೊ ತಲೆನ ಅವಾಯ್ಡ್ ಮಾಡಿ ಮೈಗ್ ಮಾತ್ರ ಬೇಕಾದ್ರೆ ಮಾಡ್ಕೊಳ್ಳಿ. Okay. ಆಗಲ್ಲಪ್ಪ ಪ್ರತಿ ಸಲ ಇಲ್ಲಿ ಎಲ್ಬೋವರೆಗೂ ಚೆನ್ನಾಗಿ ಆ ಪೇಸ್ಟ್ ಹಚ್ಕೋಬೇಕು. ಹಚ್ಕೊಂಡು 3 ನಿಮಿಷ ದಿಸ್ ಸಾಲ್ಟ್, ಈ ಒಂದು ಉಪ್ಪು ನಂದು ಎಲ್ಲ ಜೀವನದ ನೆಗೆಟಿವಿಟಿ, ಆರಾದಲ್ಲಿ ಏನಾದರೂ ಚೆನ್ನಾಗಿಲ್ಲಪ್ಪ, ಎಲಿಮೆಂಟ್ಸ್ ಚೆನ್ನಾಗಿಲ್ಲ, ಎಲ್ಲಾನು ಅಬ್ಸರ್ವ್ ಮಾಡ್ಕೊಳ್ತಿದೆ. ಯಾಕಂದ್ರೆ ಲಕ್ಷ್ಮಿ ಅಲ್ವಾ ಸಾಲ್ಟು, ನಮ್ಮಲ್ಲೂ ನಂಬಿಕೆ ಇದೆ. ಉಪ್ಪಲ್ಲಿ ಇರೋ ಪವರ್ ಹೇಳ್ತೀನಿ, ದೃಷ್ಟಿ ತೆಗೆಯುವಾಗ ಉಪ್ಪನ್ನು ಯೂಸ್ ಮಾಡ್ಕೊತೀವಿ. ಅದೇ ರೀತಿ ನಿಮ್ದು ಆರಾದು ನಿಮ್ಮ ಎನರ್ಜಿದು ದೃಷ್ಟಿ ತೆಗಿತಿದೆ ಈಗ ಸಾಲ್ಟ್ ಅನ್ಕೊಂಡು ಹಚ್ಕೊಂಡು ಬಿಟ್ಬಿಡಿ. ಅದೆಲ್ಲ ನಂಬಿಕೆ ಇಟ್ಕೊಳ್ಳಿ ದಟ್ ಸಾಲ್ಟ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಿದೆ ಅಂತ. ದೆನ್ ವಾಶ್ ಯೋರ್ ಹ್ಯಾಂಡ್, ಆಯ್ತಾ? ಇದನ್ನ ಮಾಡಾದ್ಮೇಲೆ ರಾತ್ರಿ ಹೊತ್ತು ಸ್ವಲ್ಪ ಸಕ್ಕರೆನ ಒಂಚೂರು ನೀರ್ನಲ್ಲೋ ಹಾಲಲ್ಲೋ ಪೇಸ್ಟ್ ಮಾಡ್ಕೊಂಡು ಕೈಗೆ ಹಚ್ಕೋಬೇಕು. ಇಷ್ಟೇ ಹಚ್ಕೊಂಡು ರಾತ್ರಿ ನಾನು ಬೆಳಗ್ಗೆ ಮಾಡಿದ್ನಲ್ಲ ಸಾಲ್ಟದು, ಅದು ನನ್ನ ನೆಗೆಟಿವಿಟಿ ತಗೊಂಡು ಹೋಗಿದೆ, ಇದು ನನಗೆ ಪಾಸಿಟಿವಿಟಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಕೈನ ತೊಳ್ಕೊಂಡ್ಬಿಡ್ಬೇಕು ಸಕ್ಕರೆ ಮತ್ತೆ ನೀರಲ್ಲಿ ಅಥವಾ ಸಕ್ಕರೆ ಮತ್ತೆ ಹಾಲಲ್ಲಿ. ಇಷ್ಟು ಮಾಡಿದ್ರೆ ತುಂಬಾ ಎನರ್ಜಿ ಸುತ್ತಲೂ ಚೆನ್ನಾಗಿರುತ್ತೆ. ಒಂದು ಇದು ಪ್ರಾಕ್ಟಿಕಲ್ ಮೆಥಡ್ ದಿನ ಮಾಡಕ್ಕೆ. ಎಲ್ಲರಿಗೂ ಇದು ಮಾಡೋಕ್ಕಾಗಲ್ಲ, ಹಾಸ್ಟೆಲಲ್ಲಿ ಇರ್ತಾರೆ, ಉಪ್ಪು ಸಿಗಲ್ಲ, ಮಾಡೋಕ್ಕಾಗಲ್ಲ, ಸಕ್ಕರೆ ಸಿಗಲ್ಲ, ಏನು ಕಂಪ್ಲೇಂಟ್ಸ್ ಇದ್ರೂ ಪ್ರಾಣಾಯಾಮ ಮಾಡಕ್ ಶುರು ಮಾಡಿ. ಪ್ರಾಣಾಯಾಮ ಮಾಡುವಾಗ ರಾಮ 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 ಅನ್ಕೊಂಡು ಪ್ರಾಣಾಯಾಮ ಮಾಡಿ. ಇದನ್ನ ಮಾಡಿದ್ರು ಅಂದ್ರೆ ನಾವು ಪ್ರಾಣಿಕ್ ಹೀಲಿಂಗ್ ಸೆಷನ್ಸ್ ಅಲ್ಲಿ ನಾವು ನೋಡ್ತೀವಿ, ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ ಆಯ್ತಾ. ಸ್ಕ್ಯಾನಿಂಗ್ ಮಾಡುವಾಗ ಕ್ರೌನ್ ಚಕ್ರ ನಾವು ಓಂ ಚಾಂಟ್ ಮಾಡ್ಲಿ, ರಾಮ ಚಾಂಟ್, ಏನು ನಾವು ಬಿಲೀಫ್ ಇಟ್ಕೊಂಡು ಚಾಂಟ್ ಮಾಡ್ತೀವಲ್ಲ ದೇವ್ರ ನಾಮ, ಫುಲ್ ಚಕ್ರ ಇಷ್ಟು ಆಕ್ಟಿವೇಟ್ ಆಗಿರುತ್ತೆ ಅವ್ರದ್ದು ಮಾತ್ರ. ಅಂದ್ರೆ ನಮ್ಗೆ ಗೊತ್ತಿರಲ್ಲ ಯಾರು ಚಾಂಟ್ ಮಾಡ್ತಿದಾರ ಅಂತ. ಒಂದ್ 4 ಜನನ ಮುಂದ್ಗಡೆ ಎಕ್ಸ್ಪೆರಿಮೆಂಟಿಗೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾರೆ. ನಾವೆಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಲ್ಲ, ಗುರುಗಳಿಗೆ ಪ್ರಮೋಟ್ ಮಾಡಕ್ಕೆ, ಪಾಸ್ ಮಾಡಕ್ಕೆ. ಸೊ ಅವಾಗ ನಾವು ಯಾರ್ದು ಜಾಸ್ತಿ ಆಕ್ಟಿವೇಟೆಡ್ ಇದೆ ಅಂತ ಹೇಳಿರ್ತೀವೋ ಅವ್ರಿಗೆ ಕೇಳ್ತೀವಿ ಆಮೇಲೆ ನೀವೇನ್ ಚಾಂಟ್ ಮಾಡ್ತೀವಿ, ನಮ್ಗೆ ಗೊತ್ತಿರಲ್ಲ, ವಿ ಆರ್ ಬ್ಲೈಂಡ್ ದೇರ್. ಆವಾಗ ದೇ ಟೆಲ್ ಐ ವಾಸ್ ಚಾಂಟಿಂಗ್ ಓಮ್ ಅಂತ. ರೆಸ್ಟ್ ಆಫ್ ದೆಮ್ ವಿಲ್ ಚಾಂಟ್ ಸಮಥಿಂಗ್ ಲೈಕ್ ಸ್ಕೂಟರ್ ಆ ತರ ಬೇಕಂತ ಅವ್ರಿಗೆ ಹೇಳಿರ್ತಾರೆ ಇದನ್ನ ಚಾಂಟ್ ಮಾಡ್ಬೇಡಿ ಅಂತ. ಯಾರ್ದು ನಾವು ಹೇಳ್ತೀವಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ, ಅವರೆಲ್ಲ ಇದನ್ನ ಚಾಂಟ್ ಮಾಡಿರೋರು. ಸೊ ಎನರ್ಜಿ ವೈಸ್ ಚೇಂಜ್ ಆಯ್ತಲ್ವಾ, ಚೆನ್ನಾಗಾಯ್ತು. ಸೊ ದೀಸ್ ಆರ್ ದ 2 ಮೆಥಡ್ಸ್ ದಟ್ ಐ ಫಾಲೋ. ಸೊ ಅದನ್ನ ನಾನು ಕೊಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಕಲ್ಲುಪ್ಪನ್ನ ನೀರ್ಗೆ ಹಾಕೊಂಡು ಸ್ನಾನ ಕೂಡ ಮಾಡ್ಬೋದು. ತಲೆನ ಅವಾಯ್ಡ್ ಮಾಡಿ, ತಲೆ ಗ್ರೇ ಆಗುತ್ತೆ, ಇಲ್ಲಾಂದ್ರೆ ಕೂದಲು ಗ್ರೇ ಆಗುತ್ತೆ ತಲೆ ಎಲ್ಲ. ಸೊ ಈಗ ನೆಗೆಟಿವ್ ಎನರ್ಜಿ ಅಂತ ಕೂಡ ನಾವು ಮಾತಾಡ್ತಾ ಕೇಳ್ತಿರ್ತೀವಿ. ಸೊ ನೆಗೆಟಿವ್ ಎನರ್ಜಿ ಅಂದ್ರೆ ಏನು? ಅದರಿಂದ ತೊಂದರೆ ಆಗತ್ತಾ ನಿಜವಾಗ್ಲೂ? ನಮ್ಗೆ ಇವಾಗ ನಾವು ಯಾವ ರೀತಿ ಮಾನಸಿಕತೆ ಇಟ್ಕೊಂಡಿರ್ತೀವಿ ಅದೇ ರೀತಿ ಎನರ್ಜಿ ಕೂಡ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಖಂಡಿತ ನೆಗೆಟಿವ್ ಎನರ್ಜಿ ಇರುತ್ತೆ, ಪಾಸಿಟಿವ್ ಇದ್ದಲ್ಲಿ ನೆಗೆಟಿವ್ ಎನರ್ಜಿ ಇದ್ದೇ ಇದೆ. ಬಟ್ ಎಲ್ಲರಿಗೂ ಆಗತ್ತಾ ಅದು ಅಬ್ಸಾರ್ಬ್ ಆಗತ್ತಾ? ಆ ರೀತಿ ಎಲ್ಲರಿಗೂ ಅಬ್ಸಾರ್ಬ್ ಆಗಲ್ಲ. ಕೆಲವರು ಬಿಲೀವೇ ಮಾಡಲ್ಲ, ಏನೂ ಆಗಲ್ಲ ಅವ್ರಿಗೆ. ಅವ್ರು ಹೋಗ್ತಾ ಇರ್ತಾರೆ, ಫ್ಲೋನಲ್ಲಿ ಹೋಗ್ತಾ ಇರ್ತಾರೆ. ಕೆಲವು ಬಿಲೀವ್ ಮಾಡೋರಿಗೆ, ಇವಾಗ ನಂಗೆ ದೃಷ್ಟಿಯಲ್ಲಿ ನಂಬಿಕೆ ಇದೆ, ನಂಗೆ ನೆಗೆಟಿವ್ ಎನರ್ಜಿ ನಂಬಿಕೆ ಇದೆ, ಆದವರಿಗೆ ಗೊತ್ತು ಅದು ಎಷ್ಟು ನೆಗೆಟಿವ್ ಅಂತ. ಇವಾಗ ಇನಿಷಿಯಲಿ ನಮ್ಗೆ ಇದೆಲ್ಲ ಗೊತ್ತಿರಲಿಲ್ಲ. ಇವಾಗ ಟ್ಯಾರೋಗೆಲ್ಲ ದುಡ್ಡು ತಗೋಬೇಕು, ಆಸ್ಟ್ರಾಲಜಿ ಮಾಡಿದ್ರೆ ದುಡ್ಡು ತಗೋತಾರಲ್ವಾ, ಅವ್ರು ಕೇಳಲ್ಲ ಎಷ್ಟು ಬೇಕು ಅಂತ. ಈಗ ದೇವಸ್ಥಾನಕ್ಕೆ ಹೋದ್ರು ನಾವೇನೋ ಒಂದು ಎನರ್ಜಿ ಎಕ್ಸ್ಚೇಂಜ್ ತಗೊಂಡು ಹೋಗ್ತೀವಿ, ನಾವು ಮಾಡ್ದಲೇ ಇದ್ದಾಗ ಕರೆಕ್ಟ್ ಆಗಿ. ಸೊ ಈಗ ಸುಮಾರು ಜನಕ್ಕೆ ನೆಗೆಟಿವಿಟಿ ಎಲ್ಲಿಂದ ಅಟ್ರಾಕ್ಟ್ ಮಾಡ್ತೀವಿ ಅಂತಾನೆ ಗೊತ್ತಿಲ್ಲ. ಐ ಟೆಲ್ ಯು, ಯಾರ ಹತ್ರನು ಯಾವತ್ತೂ ಯಾರೇ ಫ್ರೀ ಆಗಿ ಏನಾದ್ರು ಕೊಟ್ರೆ ಇಸ್ಕೋಬೇಡಿ. ಇಸ್ಕೊಂಡ್ರೆ ಇಮಿಡಿಯೇಟ್ಲಿ ಏನಾದ್ರು ಕೊಟ್ಬಿಡಿ. ನಾವು ನೆಗೆಟಿವ್ ಕರ್ಮ ಅವ್ರದನ್ನ ಹಾಗೆ ಇಸ್ಕೋತೀವಿ. ಥಿಂಗ್ಸ್ ಅಲ್ಲಿ ಮುಂಚೆ ಏನ್ ಮಾಡ್ತಿದ್ರು, ಸ್ವಾಮೀಜಿ ಏನಾದ್ರು ಹೇಳಿದ್ರೆ ಅಕ್ಕಿ ಗೋಧಿ ಬಾರ್ಟರ್ ಸಿಸ್ಟಮ್ ಇರತ್ತೆ ಯಾವಾಗ್ಲೂ. ದೇವ್ರಿಗೆ ಏನಾದ್ರು ಬೇಕಾ ನಮ್ಮಿಂದ? ನಾವ್ ಯಾಕೆ ಹೋಗಿ ಕೊಡ್ತಾ ಇದೀವಿ? ಅಭಿಷೇಕ ಯಾಕೆ ಮಾಡ್ತೀವಿ? ಒಂದ್ ಹೂನಾದ್ರೂ ಹಿಡ್ಕೊಂಡು ಹೋಗ್ತೀವಿ, ₹1 ಕಾಯಿನ್ ಆದ್ರೂ ಹಾಕ್ತಿವಿ. ಯಾಕೆ? ದೇವ್ರ ಹತ್ರ ಎಲ್ಲ ಇದೆ, ನಾವ್ ಯಾಕೆ ದೇವ್ರಿಗೆ ಕೊಡ್ತೀವಿ? ಇಟ್ಸ್ ಅನ್ ಎನರ್ಜಿ ಎಕ್ಸ್ಚೇಂಜ್. ಭಗವಂತ, ನಾನ್ ಒಂದು ಗುರುಜಿ ಹತ್ರ ಕಲ್ತ್ಕೊಂಡಿದ್ದೇನಂದ್ರೆ, ಭಗವಂತ ಏನು ಕೊಡಲ್ಲ, ಏನು ಇಸ್ಕೊಳಲ್ವಂತೆ. ನಮ್ಮ ಕರ್ಮಾನುಸಾರ ಕೊಡೋದು ತಗೊಳ್ಳೋದು. ಸೊ ನೆಗೆಟಿವ್ ನನ್ನಲ್ಲಿ ಬಂತು ಅಂದ್ರೆ ಅದು ನನ್ನ ಕರ್ಮಕ್ಕೆ ಆ ನೆಗೆಟಿವ್ ಬರ್ಬೇಕಿತ್ತು. ಸೊ ಎಲ್ಲೋ ರೋಡಲ್ಲಿ ನಿಮ್ ಮಕ್ಳಿಗೂ ಹೇಳಿ, ರೋಡಲ್ಲಿ ಏನೋ ಬಿದ್ದಿರತ್ತೆ, ಅಟ್ರಾಕ್ಟಿವ್ ಥಿಂಗು ತಗೊಂಡ್ ಮನೆಗ್ ಬಂದ್ಬಿಡ್ತಾರೆ, ನೆಗೆಟಿವ್ ಎನರ್ಜಿ ಬಂತು ಅಲ್ಲಿ. ಅದೇನೋ ಯಾರು ಏನ್ ಮಾಡಿ ಬಿಸಾಕಿದಾರೋ, ಎಷ್ಟು ಜನರ ಹತ್ರ ಅದಿತ್ತೋ ಗೊತ್ತಿಲ್ಲ. ಮತ್ತೆ ಈ ತರ ಹೇಗ್ ಬರುತ್ತೆ ಅಂತ ಕೇಳಿದ್ರಲ್ಲ, ಹಿಂಗೆ ನೆಗೆಟಿವ್ ಎನರ್ಜಿ ಬರೋದು. ನಾವ್ ಏನೋ ಒಂದ್ ಕರ್ಮನ ಅವರಿಂದ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಕರೆಕ್ಟ್ ಎನರ್ಜಿ ಎಕ್ಸ್ಚೇಂಜ್ ಇರ್ಬೇಕು. ಏನೇ ಮಾಡಕ್ ಹೋದ್ರು ಸಮಯನಾದ್ರು, ಅಥವಾ ಈಗ ಬೇರೆ ಟ್ಯಾರೋ ಕಾರ್ಡ್ ರೀಡರ್ಸ್ ಆಗೋರಿದ್ದೀರಿ ಅಥವಾ ಪ್ರಾಣಿಕ್ ಹೀಲರ್ಸ್ ಆಗೋರಿದ್ದೀರಿ, ಮುಂದೆ ನೀವು ಕಲಿಬೇಕು, ಇದೆಲ್ಲ ಮಾಡ್ಬೇಕು ಅಂದ್ರೆ ಜಸ್ಟ್ ನೀರಾದ್ರೂ ಇಸ್ಕೊಳ್ಳಿ ಅವ್ರ ಹತ್ರ, ಅಥವಾ ಏನಾದ್ರೂ ಒಂದು ಎನರ್ಜಿ ಎಕ್ಸ್ಚೇಂಜ್ ಇಸ್ಕೊಂಡೇನೆ ಮಾಡಿ. ಫ್ರೀ ಆಗಿ ಏನು ಮಾಡಕ್ ಹೋಗ್ಬೇಡಿ, ನೀವು ಇಸ್ಕೋಬೇಡಿ ಏನೂನು. ದಟ್ ಇಸ್ ಒನ್ ಥಿಂಗ್ ಟು ಸ್ಟೇ ಅವೇ ಫ್ರಮ್ ದ ನೆಗೆಟಿವಿಟಿ. ಅಂಡ್ ನೆಗೆಟಿವ್ ಎನರ್ಜಿ ಖಂಡಿತ ಇದೆ. ಇದಷ್ಟೇ ಅಲ್ಲ, ಅಂದ್ರೆ ಈಗ ನಾನು ತುಂಬಾ ಮೇಲ್ಮೇಲೆ ಹೇಳ್ದೆ, ಡೀಪರ್ ಪೀಪಲ್ ಹೂ ಆರ್ ಎಫೆಕ್ಟೆಡ್ ವಿತ್ ನೆಗೆಟಿವಿಟಿ, ಅವ್ರ ಮನೇಲಿ ಬ್ಲ್ಯಾಕ್ ಮ್ಯಾಜಿಕ್, ಇವಿಲ್ಲ, ಈ ದೃಷ್ಟಿಯಿಂದ
ಕಂಟಿನ್ಯೂಸ್ಲಿ ಹೆಲ್ತ್ ಇಶ್ಯೂಸ್ ಆಗಿ ತುಂಬಾ ನೋವನ್ನ ಅನುಭವಿಸ್ತಿರ್ತಾರೆ. ಅಂದ್ರೆ ನೋಡಕ್ಕಾಗಲ್ಲ ಅವ್ರ ಮನೇಲಿ ಹೌದು. ಅಷ್ಟು ನೆಗೆಟಿವಿಟಿ ಇರುತ್ತೆ. ಅಂಡ್ ನಿಮ್ಗೆಲ್ಲ ಇದು ಅಬ್ಸರ್ವ್ ಮಾಡಿದ್ರೆ ಒಬ್ಬರ ಮನೆಗೆ ಹೋಗಿದ ತಕ್ಷಣ ಕೆಲವ್ರು ಮಾತ್ರ ಅವ್ರ ಮನೆಗೆ ಹೋಗಿದ ತಕ್ಷಣ ನಿಮ್ಗೆ ಯಪ್ಪ ಯಾಕೋ ನಂಗೆ ತುಂಬಾ ಮೈಕೈ ಎಲ್ಲ ನೋವು ಸುಸ್ತಾಗ್ತಿದೆ ಏನಂತ ಗೊತ್ತಾಗ್ತಿಲ್ಲ ಅನ್ಸತ್ತೆ. ಹ್ಮ್. ಅಥವಾ ರೆಡಿಯಾಗಿ ಚೆನ್ನಾಗಿ ಫಂಕ್ಷನ್ಗೆ ಹೋದ್ರೆ ಮನೆಗೆ ಬಂದ ತಕ್ಷಣ ಡ್ರೈನ್ ಆಗುತ್ತೆ. ಏನ್ ಇದಕ್ಕೇನಾದ್ರೂ ಸೈಂಟಿಫಿಕಲಿ ಕರೆಕ್ಟಾಗಿ ಫಂಕ್ಷನ್ಗೆ ಹೋದಾಗ ಯಾಕೆ ಆಗ್ತಾ ಇದೆ, ಅಥವಾ ಇಂಥವ್ರು ಪರ್ಟಿಕ್ಯುಲರ್ ಮನೆಗೆ ಹೋದಾಗ್ಲೇ ಯಾಕೆ ಈ ತರ ಆಗ್ತಾ ಇದೆ. ಅಲ್ಲಿ ನೀರ್ ಸಹ ಕೆಲವ್ರು ಕುಡಿಯಲ್ಲ ಬೇರೆ ಕಡೆ ಹೋದಾಗ, ಹೌದು. ಅವ್ರದೇ ನೀರ್ ತಗೊಂಡು ಹೋಗ್ತಾರೆ. ಕೆಲವರು ಸ್ಪಿರಿಚುವಲ್ ಗುರುಸ್ ಎಲ್ಲ ಇರ್ತಾರಲ್ಲ, ಹೌದು. ಅವ್ರದೇ ನೀರ್ ತಗೊಂಡು ಹೋಗೋದು, ಕುಡಿಯಲ್ಲ. ಯಾಕಂದ್ರೆ ಯಾರ್ದು ಏನ್ ಇಂಟೆನ್ಷನ್ ನೀರಿಗೆ ಹೋಗಿರುತ್ತೆ. ಸೊ ಆ ತರದ ಮನೆಗಳಲ್ಲಿ ನೀವು ನೀರ್ ಕುಡಿಯೋದ್ ಬಿಟ್ಟು ನೋಡಿ, ನಿಮ್ಗೆ ಚೇಂಜಸ್ ಗೊತ್ತಾಗತ್ತೆ. ಸೊ ಆ ರೀತಿ ಸೊ ನೆಗೆಟಿವ್ ಎನರ್ಜಿ ಎಕ್ಸಿಸ್ಟ್ ಅಂಡ್ ಹೌ ಟು ಗೆಟ್ ರಿಡ್ ಆಫ್ ಇಟ್ ಲೈಕ್ ದಿಸ್: ಪ್ರಿವೆಂಟ್ ಯುವರ್ ಸೆಲ್ಫ್, ಮೆಡಿಟೇಷನ್ನು, ಬ್ರೆತ್ ವರ್ಕು, ಪೂಜೆಗಳನ್ನ ಚೆನ್ನಾಗಿ ಮನೇಲಿ ನೀವು ಮಾಡಿಸಿದ್ರೆ ಪಾಸಿಟಿವಿಟಿ ಬರುತ್ತೆ, ನೆಗೆಟಿವಿಟಿನ ದೂರ ಇಡ್ಬೋದು. ಮತ್ತೆ ಕೆಲವು ಡಿಪ್ರೆಸ್ಡ್ ಪೀಪಲ್ ಹತ್ರ ಹೋದಾಗ ಅಥವಾ ನೆಗೆಟಿವ್ ಹಾಸ್ಪಿಟಲ್ಗೆಲ್ಲ ಹೋದಾಗ ಬ್ಲ್ಯಾಕ್ ಹಾಕೊಂಡು ಹೋಗ್ಬೇಡಿ. ಬ್ಲ್ಯಾಕ್ ನೆಗೆಟಿವ್ನ ಜಲ್ದಿ ಅಟ್ರಾಕ್ಟ್ ಮಾಡ್ಕೊಳತ್ತೆ ಅಂತ ಹೇಳ್ತೀವಿ. ವೈಟ್ ಕಲರ್ ಇಸ್ ಗುಡ್, ಅದು ಒಳ್ಳೆ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಕಲರ್. ಸೊ ಕಲರಲ್ಲೂ ನಾವೇನು ಹಾಕೋತೀವಿ ಅದು ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊಳತ್ತೆ ಅಂತ ಬಿಲೀಫ್ ಇದೆ. ಮತ್ತೆ ನಮ್ಮ ಶಬ್ದಗಳು ನಾವೇನು ಯೂಸ್ ಮಾಡ್ತೀವಿ, ಡ್ರೈವಿಂಗ್ ಮಾಡ್ತಿದ್ವಿ ತುಂಬಾ, ಅಯ್ಯೋ ನಾನೆಲ್ಲ ರಾಮ ರಾಮ ನಾಮ ಎಲ್ಲ ಹೇಳಿ ಬಂದೆ, ಹಿಂಗೆ ಹೋಗ್ತಾ ಇದೀನಿ, ಅಯ್ಯ ನಿನ್ನ ಅಂತ ಅಲ್ಲಿ ಬೈದೆ ಡ್ರೈವಿಂಗ್ ಮಾಡ್ತಾ. ಆಯ್ತಲ್ಲ, ಅಲ್ಲಿ ನೆಗೆಟಿವ್ ಬಂತು, ನಾನೇ ನೆಗೆಟಿವ್ ವರ್ಡ್ ಯೂಸ್ ಮಾಡಿದೆ. ಸೊ ನಾನು ಏನು ಮಾತಾಡ್ತೀನಿ, ನಾನು ಏನು ಜೋಕ್ಗಳು ಮಾಡ್ತೀನಿ, ನಾನು ಹೇಗೆ ನನ್ನನ್ನು ನಾನು ಇಟ್ಕೋತೀನಿ, ಅದು ಕೂಡ ನಾನು ಪಾಸಿಟಿವ್ ಆಗ್ತೀನಾ ನೆಗೆಟಿವ್ ಆಗ್ತೀನಾ, ನನ್ನಲ್ಲೇ ನೆಗೆಟಿವ್ ಎನರ್ಜಿ ಇದೆಯಾ ಅನ್ನೋದು ಹೇಳುತ್ತೆ. ಸೊ ಕೆಲವರು ತುಂಬಾ ಕ್ವಿಕ್ ಆಗಿ ಅಬ್ಸರ್ವ್ ನಮ್ಮ ಆರಾ ಅಂತ ನಾವು ಅವಾಗಲೇ ನೋಡಿದ್ವಲ್ಲ, ಕ್ವಿಕ್ ಆಗಿ ಆರಾ ಕೂಡ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಎನರ್ಜೀಸ್ನ. ಅದು ಇಟ್ ಫೀಡ್ಸ್ ಆನ್ ಇಟ್. ಅಲ್ಲಿ ಎಲಿಮೆಂಟಲ್ಸ್ ಅಂತ ಕರಿತೀವಿ ಪ್ರಾಣಿಕ್ ಹೀಲಿಂಗ್ ವರ್ಲ್ಡ್ ಅಲ್ಲಿ. ಅದು ಇಟ್ ಫೀಡ್ಸ್ ಆನ್ ಯುವರ್ ಫಿಯರ್, ನೆಗೆಟಿವಿಟಿ. ಇಟ್ಸ್ ನಾಟ್ ಸ್ಪಿರಿಟ್ ಆರ್ ಎನಿಥಿಂಗ್, ಇಟ್ಸ್ ಕಾಲ್ಡ್ ಎಲಿಮೆಂಟಲ್ಸ್. ಸೊ ಅದು ನೆಗೆಟಿವ್ನ ಫೀಡ್ ಮಾಡ್ಕೊಳ್ತಿರುತ್ತೆ. ಸೊ ನಿಮ್ಮಲ್ಲಿ ಆ ನೆಗೆಟಿವ್ ಎನರ್ಜಿ ಹೋಗಕ್ಕೆ ಪಾಸಿಟಿವ್ ಥಿಂಗ್ಸ್ ಏನು ಮಾಡ್ಬೇಕು ಹೇಳಿದ್ದೀನಲ್ಲ, ರೆಮಿಡೀಸ್, ಅದು ಮಾಡಿದ್ರೆ ಯು ವಿಲ್ ಬಿ ಪ್ರೊಟೆಕ್ಟೆಡ್. ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ಅಂಥವ್ರು ಯಾರನ್ನಾರು ಮೀಟ್ ಮಾಡಕ್ ಹೋಗುವಾಗ ಶುಡ್ ದೇ ಬಿ ಪ್ರಿಪೇರ್ಡ್? ಯಾರು ಮಾಡಿ ಹೋಗ್ಬೇಕಾ? ಆ ಥರದ ರೆಮಿಡೀಸ್ ಇದೆಯಾ? ಹಾ, ಇದೆ. ಸೊ ಒಂದು ಪ್ರೊಟೆಕ್ಷನ್ ಬಬಲ್ ಅಂತ ಹಾಕೋಬಹುದು ಮೆಡಿಟೇಷನ್ ಮೂಲಕ. ಇದು ಪ್ರಾಣಿಕ್ ಹೀಲರ್ಸೇ ಮಾಡ್ಬೇಕಂತ ಏನಿಲ್ಲ. ನಾವೇ ಮನೇಲಿ ಕೂತ್ಕೊಂಡು ಸುಮಾರು ವಿಡಿಯೋಸ್ಗಳಿವೆ, ಕಣ್ ಮುಚ್ಕೊಂಡು ಒಂದು ವೈಟ್ ಲೈಟ್ ನಮ್ಮನ್ನ ಬಬಲ್ ತರ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ, ಓಂ ಯು ಪ್ರೊಟೆಕ್ಟಿಂಗ್ ಮೀ ಅಂತೆಲ್ಲ ನಾವೇ ಇದೆಲ್ಲ ಹಿಂಗೇ ಮಾಡ್ಬೇಕಂತಿಲ್ಲ, ಕಸ್ಟಮೈಸ್ ನಾವೇ ಮಾಡ್ಕೋಬಹುದು. ಕೂತ್ಕೊಂಡು ಒಂದು ವೈಟ್ ಲೈಟ್ ನಮ್ ಸುತ್ತಲೂ ಓಂ ಅಂತ ಚಾಂಟ್ ಮಾಡ್ಬೇಕು, ಕೂತ್ಕೋಬೇಕು, ಕಣ್ ಮುಚ್ಕೋಬೇಕು. ನನಗೆ ದೃಷ್ಟಿ ಏನೇನಿದೆ ಅದೆಲ್ಲ ನೆಗೆಟಿವಿಟಿ ಇಮ್ಯಾಜಿನ್ ಮಾಡ್ಕೊಂಡು ಇದರಿಂದ ನಂಗೆ ಪ್ರೊಡಕ್ಷನ್ ಸಿಗ್ತಾ ಇದೆ. ನರಸಿಂಹದು ಮಂತ್ರ ಎಸ್ಪೆಷಲಿ, ಗರುಡ ಮಂತ್ರ. ಈಗ ಆಕ್ಸಿಡೆಂಟೇ ಆಗಲ್ಲ, ನೀವು ಗರುಡ ಮಂತ್ರ ಹಾಕೊಂಡು ಅದನ್ನ ನಂಬಿ ನಮಸ್ಕಾರ ಮಾಡಿ ಆಮೇಲೆ ಗಾಡಿ ಹತ್ತಿ ಆಕ್ಸಿಡೆಂಟ್ಸೇ ಆಗಲ್ಲ. ಗರುಡ ಮಂತ್ರ ಇಸ್ ಸೋ ಪವರ್ಫುಲ್. ಗೋವಿಂದ 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 ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರು ಏನು ನಿಮ್ಗೆ ಕಾಟನೇ ಕೊಡಲ್ಲ ನಿಮ್ ವೆಹಿಕಲ್. ಆ ರೀತಿ ಈಗ ರಾಹುದು ಒಂದು ಮಂತ್ರ ಇರುತ್ತೆ, ಕೇತುದು ಒಂದು ಮಂತ್ರ ಇರುತ್ತೆ. ಅದೊಂದು ಹೇಳಿದ್ರೆ ಆ ಎನರ್ಜಿ ಇನ್ವೋಕ್ ಮಾಡ್ಕೊಂಡು ಹೋಗಿರ್ತೀರಿ. ಸೊ ನೀವು ಯಾರ ಹತ್ರ ಹೋಗ್ತಿದ್ದೀರಿ, ಹಾಸ್ಪಿಟಲ್ ಹೋಗ್ತಿದ್ರೆ ಧನ್ವಂತರಿ ಮಂತ್ರ ಕೇಳಿ ಮೆಡಿಟೇಷನ್ ಮಾಡಿ ಪ್ರೊಟೆಕ್ಷನ್ ಬಬಲ್ ತರ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಹೋಗ್ಬೇಕು. ಆಕ್ಸಿಡೆಂಟ್ ಆಗ್ಬಾರ್ದು, ಪ್ರೊಟೆಕ್ಷನ್ ಅದರಿಂದ ಸಿಗ್ಬೇಕು ಅಂದ್ರೆ ಗರುಡ ಮಂತ್ರ ಕೇಳಿಸ್ಕೊಂಡು ಹೋಗ್ಬೇಕು. ಸೊ ಕಾರ್ ಸುತ್ತಲೂ ಒಂದು ಬಬಲ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು, ಆ ರೀತಿ. ಸೊ ಹಂಗೆ ಮುಂಚೆನೆ ಪ್ರೊಟೆಕ್ಷನ್ ಮಾಡ್ಕೊಂಡು ಹೋಗ್ಬೋದು. ಹೋಗಾದ್ಮೇಲೆ ದೃಷ್ಟಿ ತೆಗೆಸ್ಕೊಳ್ಳೋದು ಆ ಥರ ಎಲ್ಲ ಮದರ್ಸ್ ಮಾಡ್ತಾರಲ್ಲ, ಏನ್ ಮಾಡಿದ್ರು ಬಂದ ತಕ್ಷಣ ಒಂದು ದೃಷ್ಟಿ ತೆಗಿತಾರೆ, ನಮ್ಗೆ ಎಷ್ಟೇ ವರ್ಷ ಆಗಿರ್ಲಿ. ಸೊ ಆ ಥರ ನಿಂಬೆ ಹಣ್ಣು ಅಬ್ಸಾರ್ಬ್ಸ್ ನೆಗೆಟಿವಿಟಿ. ಹೋಟೆಲಲ್ಲೆಲ್ಲ ನೀವು ನೋಡಿರ್ಬೋದು, ಒಂದು ಗ್ಲಾಸು ನೀರು ಲಿಂಬೆ ಹಣ್ಣು ಇಟ್ಟಿರ್ತಾರೆ. ಸೊ ಅವ್ರಿಗೆ ಎಲ್ಲರಿಗೂ ಅದು ಯಾಕೆ ವರ್ಕ್ ಆಗ್ತಿದೆ, ನಮ್ಗೆ ಚೆನ್ನಾಗಿ ಪಾಸಿಟಿವ್ ಆಗಿರೋ ಹೋಟೆಲ್ಗಳೆಲ್ಲ ಅದಿರತ್ತೆ. ಆಕ್ಚುಲಿ ಯಾರು ಬರ್ದಲ್ಲೇ ಇರೋ ಇದ್ರಲ್ಲಿ ನೀವು ನೋಡಿ ಅದು ಸಿಂಕ್ ಆಗಿರುತ್ತೆ ಲೆಮನ್. ಅದೇ ನಂಬಿಕೆ, ಲೆಮನ್ ಅಬ್ಸಾರ್ಬ್ಸ್ ನೆಗೆಟಿವಿಟಿ. ಸೊ ಕಟ್ ಮಾಡಿ ಹೊಸಲ್ಗೆ ಇಟ್ಬಿಟ್ಟು ಹೋಗ್ಬೋದು ನೀವು ಆಚೆ ಹೋಗೋಕ್ಕಿಂತ ಮುಂಚೆ. ಮನೆ ಸುತ್ತಲೂ ಅದು ನೆಗೆಟಿವ್ ಏನು ಬರ್ದಲ್ಲೇ ಇರ್ಲಿ ಅಂತ ಲೆಮನ್ ಕಟ್ ಮಾಡಿ ರೈಟು ಲೆಫ್ಟ್ ನಿಮ್ಮ ಹೊಸಲಲ್ಲಿ ಇಟ್ಬಿಟ್ಟು ಒಂಚೂರು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಇಟ್ರು ಏನು ನೆಗೆಟಿವಿಟಿ ಮನೆಗೆ ಬರಲ್ಲ. ಸೊ ಈಗ ಇದು ರೆಮಿಡಿ ಅಂದ್ರೆ ಪ್ರಿಕಾಷನ್ ಆಯ್ತು. ಈಗ ಆಲ್ರೆಡಿ ದೃಷ್ಟಿ ಆಗ್ಬಿಟ್ಟಿದೆ ಯಾರಿಗೋ, ಅಂಥವ್ರಿಗೆ ಏನ್ ಮಾಡ್ಕೊಳ್ಬಹುದು ಅಂತ? ದೃಷ್ಟಿ ಆಗ್ಬಿಟ್ಟಿದೆ ಅಂತ ಅಂದಾಗ ಒಂದು ದೃಷ್ಟಿ ತೆಗಿಯಕ್ಕೆ ಕೆಲವೊಂದು ದೇವಸ್ಥಾನಗಳಿವೆ, ಎಡೆ ತೆಡಿಯೋದು ಅಂತ ಆ ಥರ ಇದೆ. ಕಾಮಾಖ್ಯ ದೇವಿ ಮತ್ತೆ ಕಾಳಿ ದೇವಿದು ಈ ತರದ್ದು ದೇವಸ್ಥಾನಗಳಿಗೆ ಹೋಗಿ ದೃಷ್ಟಿನ ತೆಗೆಸ್ಕೊಂಡು ಬರ್ಬೋದು. ಮತ್ತೆ ಚಂಡಿಕೇಶ್ವರ ಅಂತ
ಅಪ್ಪ ಇದಂತೂ ಎಷ್ಟು ವರ್ಕ್ ಆಗಿದೆ, ಮಕ್ಕಳೆಲ್ಲ ಚಂಡಿ ಬಿಟ್ಬಿಡ್ತಾರೆ. ಮಲ್ಲೇಶ್ವರಂ ಅಲ್ಲಿ ಇದೆ ಬೆಂಗಳೂರಲ್ಲಿ. ಅಲ್ಲಿ ಚಂಡಿಕೇಶ್ವರಕ್ಕೆ ಹೋಗ್ಬಿಟ್ಟು ಅಲ್ಲಿ ತೆಂಗಿನಕಾಯಿ ಮತ್ತೆ ಅದೇನು ಪೂರಿ ಅದೆಲ್ಲ ಕಡಲೆ ಪೂರಿ ಎಲ್ಲ ತಗೊಂಡ್ ಹೋಗ್ಬೇಕು, ಅದು ಆಫರ್ ಮಾಡ್ಬೇಕು, ಆಮೇಲೆ 3 ಸಲ ಚಪ್ಪಾಳೆ ತಟ್ಬೇಕು, ಅದು ಹೋಗ್ಬಿಡತ್ತೆ ದೃಷ್ಟಿ. ಆ ತರನು ಮಾಡ್ಬೋದು. ಮನೇಲೇನೆ ದೃಷ್ಟಿ ಹೇಗ್ ತೆಗೆಯೋದು, ಲಿಂಬೆ ಹಣ್ಣನ್ನ ಕೈಯಲ್ಲಿ ಗುರುವಾರ ಇಟ್ಕೋಬೇಕು, ಆಮೇಲೆ 3 ಸಲ ತಲೆಗೆ ನಿವಾಳಿಸ್ಬೇಕು. ಇದಂತೂ ಬ್ಲ್ಯಾಕ್ ಮ್ಯಾಜಿಕ್ನು ಹೋಗುವಂತ ಪವರ್ ಇದೆ ಇದ್ರಲ್ಲಿ. ಗುರುವಾರ ರೈಟ್ ಹ್ಯಾಂಡ್ ಡಾಮಿನೆಂಟ್ ಹ್ಯಾಂಡ್, ನೀವು ಲೆಫ್ಟ್ ಹ್ಯಾಂಡರ್ ಆದ್ರೆ ಲೆಫ್ಟ್ ಅಲ್ಲಿ. ಸೊ ಇಟ್ಕೊಂಡು ನಾನ್ ಚಾಂಟ್ ಮಾಡೋದು ಓಂ ಹನುಮತೆ ನಮಃ ಅಂತ ಹೇಳ್ಕೊತೀನಿ. ನೀವು ದೃಷ್ಟಿ ಹೋಗ್ಲಿ ಅಥವಾ ಎಲ್ಲ ನೆಗೆಟಿವಿಟಿ ಲೆಮನ್ ತೆಕ್ಕೊಳ್ಳಿ ಅಂತ ನಿಮ್ ಯಾವ ಭಾಷೆಯಲ್ಲಿ ನೀವು ಹೇಳ್ಕೊಂಡು ಗ್ಯಾಸ್ ಬರ್ನರ್ ಅಲ್ಲಿ ಫುಲ್ ಬ್ಲ್ಯಾಕ್ ಆಗೋವರೆಗೂ ಬರ್ನ್ ಮಾಡ್ಬೇಕು. ಮಾಡಿ ಅದು ಕೂಲ್ ಆಫ್ ಆಗ್ಲಿ, ಯಾಕಂದ್ರೆ ತುಂಬಾ ಬಿಸಿ ಇರುತ್ತೆ, ಇಮಿಡಿಯೇಟ್ಲಿ ಬಿಸಾಕಕ್ಕಾಗಲ್ಲ. ಆರ್ಸಾದ್ಮೇಲೆ ಅದನ್ನ ಬಿಸಾಕಿ, ಡಸ್ಟ್ಬಿನ್ಗಾದ್ರೂ ಹಾಕಿ, ಎಲ್ಲಾದ್ರೂ ಬಿಸಾಕೊಳ್ಳಿ ಅದನ್ನ. ಇಮ್ಮಿಡಿಯೇಟ್ ದೃಷ್ಟಿ ಹೋಗುತ್ತೆ. ಇದಂತೂ ಶಾರ್ಟ್ ಟೆಕ್ನಿಕ್, ದೃಷ್ಟಿ ಇಮ್ಮಿಡಿಯೇಟ್ಲಿ ಹೋಗುತ್ತೆ. ಮತ್ತೆ ಕೆಲವರು ಹಂಚಿ ಕಡ್ಡಿ ಅದ್ರಿಂದಾನು ದೃಷ್ಟಿ ತೆಗಿತಾರೆ, ಅದು ವರ್ಕ್ ಆಗತ್ತೆ. ಮಸ್ಟರ್ಡ್ ಸೀಡ್ಸ್ ಅದನ್ನ ಹಾಕಿ ಚಿಟ ಚಿಟ ಅಂತ ಅನ್ಸಿ ಅದನ್ನ ಬರ್ನ್ ಮಾಡಿದ್ರು ಹೋಗತ್ತೆ. ಮತ್ತೆ ಸಾಲ್ಟು, ಮೆಣಸಿನ್ಕಾಯಿ ಮತ್ತೆ ಮಸ್ಟರ್ಡ್ ಸೀಡ್ಸ್ ಅಂದ್ರೆ ಸಾಸಿವೆ, ಅದನ್ನೆಲ್ಲ ತಗೊಂಡು 3 ಸಲ ನಿವಾಳಿಸಿ ಹಾಕಿದ್ರು ಹೋಗತ್ತೆ ದೃಷ್ಟಿ. ಎಲ್ಲ ಅಮ್ಮಂದು ತುಂಬಾ ಈಸಿ. ಅಮ್ಮಂದ್ರದ್ದು ಟ್ರಿಕ್ಸ್. ಈಗ ಪ್ರಾಣಿಕ್ ಹೀಲಿಂಗ್ ಕೂಡ ಒಂದು ಸಣ್ಣ ಡೆಮೋ ಮಾಡ್ಬೋದಾ ಅಂತ? ಓ ಎಸ್, ಅಬ್ಸಲ್ಯೂಟ್ಲಿ. ಸೊ ಏನ್ ಮಾಡ್ತೀನಿ ಇವಾಗ, ಆಸ್ ಅ ಹೀಲರ್ ನಾನು ಫಸ್ಟ್ ನಿಮ್ಮ ಎನರ್ಜೀಸ್ ಸ್ಕ್ಯಾನ್ ಮಾಡ್ತೀನಿ, ಹೇಗಿದೆ, ಎಲ್ ವೀಕ್ ಇದೆ ಅಂತ. ನಾ ಕೇಳ್ತಾ ಹೋಗ್ತೀನಿ. ಇಲ್ಲಿ ಸರಿ ಇದೆ ಅಂತ ಅನ್ಸಿದ್ರೆ ನಾ ಕೇಳಕ್ ಹೋಗಲ್ಲ. ಸರಿ ಇಲ್ಲ ಅಂತಂದ್ರೆ ಮಾತ್ರ ನನಗೆ ಸ್ವಲ್ಪ ಇದು ಪ್ರಾಬ್ಲಮ್ ಅನ್ಸ್ತಾ ಇದೆ ಅಂತ ಹೇಳ್ತೀನಿ. ನಿಮ್ ಕಂಫರ್ಟಬಲ್ ಇದ್ರೆ ನೀವು ಅದನ್ನ ಒಪ್ಕೋಬಹುದು. ಓಕೆ, ಆನ್ ದ ಕ್ಯಾಮ್ರಾ ಮಾಡ್ತಿದೀವಿ. ಹೌದು, ಆನ್ ದ ಕ್ಯಾಮ್ರಾ ಮಾಡ್ತಾ ಇದೀವಿ. ಓಕೆ, ಆಲ್ರೈಟ್. ಸೊ ಲೆಟ್ಸ್ ಸಿ ಹೌಸ್ ಯುವರ್ ಎನರ್ಜಿ ಟುಡೇ ಅಂತ ಸ್ಕ್ಯಾನ್ ಮಾಡ್ತಿದ್ದೀನಿ ಇವಾಗ. ಸೊ ಪ್ರಾಣಿಕ್ ಹೀಲಿಂಗ್ ನಾನು ಮಾಡುವಾಗ ಅಥವಾ ಸ್ಕ್ಯಾನ್ ಮಾಡುವಾಗ ಕಾಲನ್ನ ಕ್ರಾಸ್ ಹಾಕೊಡ್ಬಾರ್ದು, ಫ್ರೀ ಆಗಿಬಿಡ್ಬೇಕು. ಕೈಯನ್ನ ಹೀಗೆ ಇಟ್ಕೊಳ್ಳಿ, ಮತ್ತೆ ನಿಮ್ಮ ನಾಲ್ಗೆನ ನಿಮ್ಮ ಪ್ಯಾಲೆಟ್ಟಿಗೆ, ರೂಫ್ ಆಫ್ ದ ಮೌತ್ಗೆ ಹಿಂಗೆ ಟಚ್ ಮಾಡಬೇಕು, ಟಿಪ್ ಆಫ್ ಯುವರ್ ಟಂಗ್. ಓಕೆ, ಲೆಟ್ಸ್ ಸ್ಟಾರ್ಟ್. ನೀವು ಆರಾಮಾಗಿ ಉಸಿರಾಡ್ತಾ ಇರಿ. ಓಕೆ, ನಿಮ್ಮ ಕ್ರೌನ್ ಚಕ್ರದಲ್ಲಿ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಟೆನ್ಷನ್ನೇ ಕಾಣಿಸ್ತಾ ಇತ್ತು. ಓಕೆ, ಟೆನ್ಷನ್ನೇ ಕಾಣಿಸ್ತಾ ಇದೆ. ಅದರ್ವೈಸ್ ಯೂಶಲಿ ನಿಮ್ಮ ಎನರ್ಜಿ ನಾನು ನೋಡಿರೋ ಪ್ರಕಾರ ಇಟ್ಸ್ ಗುಡ್. ಕ್ರೌನ್ ಚಕ್ರ ಇಸ್ ವೆರಿ ಗುಡ್. ಮೆಡಿಟೇಷನ್ ಹೆಚ್ಚಾಗಿ ದಿನಾ ಕೂತ್ಕೊಂಡು ಅರ್ಧ ಗಂಟೆ 40 ನಿಮಿಷ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಬಟ್ ಯು ಆರ್ ಟುವರ್ಡ್ಸ್ ಅ ಪಾಸಿಟಿವ್ ಎನರ್ಜಿ ಪರ್ಸನ್, ಹೌದಾ? ಓಕೆ, ನೆಕ್ಸ್ಟ್ ಥ್ರೋಟ್ ಚಕ್ರ ಅಂತೂ ನಾನು ಸ್ಕ್ಯಾನ್ ಮಾಡ್ತಾ ಇದ್ರೆ ಅದು ಹೋಗ್ತಾನೆ ಇದೆ. ಬಿಕಾಸ್ ಕಮ್ಯುನಿಕೇಶನ್ ಇಸ್ ವೆರಿ ಗುಡ್. ಅಂದ್ರೆ ಜಸ್ಟ್ ಪಾಡ್ಕಾಸ್ಟ್ ಅಲ್ಲ, ಕೆಲವರು ಪಾಡ್ಕಾಸ್ಟ್ ಅಲ್ಲೇ ಬೇರೆ ಪರ್ಸನ್ ಇರ್ತಾರೆ, ಆಫ್ಲೈನು ಅವ್ರು ಫುಲ್ ಸೈಲೆಂಟ್ ಇರ್ತಾರೆ. ಬಟ್ ಯು ಆರ್ ನಾಟ್ ಲೈಕ್ ದಟ್. ಯುವರ್ ಥ್ರೋಟ್ ಚಕ್ರ ಇಸ್ ವೆರಿ ಆಕ್ಟಿವ್, ತುಂಬಾ ಚೆನ್ನಾಗಿದೆ. ನೀವು ಆಫ್ಲೈನ್ ಕೂಡ ಹೀಗೆ ಇದೇ ಪರ್ಸನ್ ನೀವು. ಓಕೆ, ಕರೆಕ್ಟ್ ಇದೆಯಾ ಅದು? ಓಕೆ, ನೆಕ್ಸ್ಟ್ ಹಾರ್ಟ್ ಚಕ್ರ. ಹಾರ್ಟ್ ಚಕ್ರ ನೀಡ್ಸ್ ಮೋರ್ ವರ್ಕ್. ಓಕೆ, ಅಂದ್ರೆ ಅದು ಎಮೋಷನ್ಸ್ ಇರುತ್ತೆ, ಫಾರ್ಗಿವ್ನೆಸ್ ಇರುತ್ತೆ, ಮತ್ತೆ ಸುಮಾರು ಥಿಂಗ್ಸ್ ನಮ್ಮ ಹಾರ್ಟ್ ಅಲ್ಲೇ ಇಟ್ಕೊಂಡಿರ್ತೀವಿ. ಸೊ ಅದು ಪರವಾಗಿಲ್ಲ. ಐ ಮೀನ್ ಇಟ್ಸ್ ನಾಟ್ ಓವರ್ ಆಕ್ಟಿವ್ ಆರ್ ಅಂಡರ್. ಐ ಫೀಲ್ ಇಟ್ಸ್ ಗುಡ್. ಇಟ್ಸ್ ಗುಡ್ ಫಾರ್ ನೌ. ನೆಕ್ಸ್ಟ್ ಐ ಆಮ್ ಗೋನಾ ಚೆಕ್ ಯುವರ್ ನೇವಲ್ ಚಕ್ರ, ಆಯ್ತಾ? ಸೊ ನೇವಲ್ ಚಕ್ರದಲ್ಲಿ ವಾಟ್ ಐ ಆಮ್ ಸೀಯಿಂಗ್ ಇಸ್ ಇಟ್ಸ್ ನಾಟ್ ಗುಡ್. ಅಂದ್ರೆ ನಿಮ್ಗೆ ಗಟ್ ರಿಲೇಟೆಡ್ ಇಶ್ಯೂಸ್, ಅಂದ್ರೆ ಹೆಲ್ತ್ ಅಲ್ಲಿ ಹೊಟ್ಟೆ ಭಾಗದಲ್ಲಿ ನಿಮ್ಗೆ ಖಂಡಿತ ಏನೋ ಹೆಲ್ತ್ ಇಶ್ಯೂ ಇದೆ ಅಂತ ಕಾಣಿಸ್ತಾ ಇದೆ ಸ್ಕ್ಯಾನ್ ಅಲ್ಲಿ. ಚೆನ್ನಾಗಿಲ್ಲ, ಅಂಡರ್ ಆಕ್ಟಿವ್ ಇದೆ ಅಂತ ಕಾಣಿಸ್ತಿದೆ, ಹೌದಾ? ನನಗೆ ಗ್ಯಾಸ್ಟ್ರೈಟಿಸ್ ರಿಲೇಟೆಡ್ ಇಶ್ಯೂ ಇದೆ. ಅಂದ್ರೆ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಿದೆ, ಈಗ ಸ್ವಲ್ಪ ಪರವಾಗಿಲ್ಲ. ಬಟ್ ಗ್ಯಾಸ್ಟ್ರೆಂಟಾಲಜಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. ಓಕೆ, ಸೊ ಇಶ್ಯೂಸ್ ನಡೀತಿದೆ. ಓಕೆ, ಆಲ್ ರೈಟ್. ಓಕೆ, ಹೌದು. ಸೊ ಸುಧಾರಣೆನೇ ಆಗ್ತಾ ಇಲ್ವಾ ಅಥವಾ ಆಗೋ ತರ ಇದೆ? ರಿಲೇಟೆಡ್ ಇಶ್ಯೂಸ್ ಇತ್ತು, ಬಟ್ ಒಂದ್ ಪಾಯಿಂಟ್ ಅಲ್ಲಿ ಸಿವಿಯರ್ ಇತ್ತು. ಈಗ ಅದು ಬೆಟರ್ ಬೆಟರ್ ಅಲ್ಲ? ಯಾ, ಬೆಟರ್ ಇದೆ. ನೆಕ್ಸ್ಟ್ ವಿಲ್ ಗೋ ಟು ಯುವರ್ ಬಿಲೋ ಚಕ್ರಾಸ್, ಮೂಲಾಧಾರ. ಓಕೆ, ಐ ಥಿಂಕ್ ಟುಡೇ ಇಟ್ಸ್ ಬೆಟರ್ ಅಂಡ್ ಗುಡ್. ಏನು ಇಶ್ಯೂಸ್ ನಂಗೆ ಅಷ್ಟಾಗಿ ಯೂಟರಸ್ ರಿಲೇಟೆಡ್ ಅಥವಾ ಆ ಥರ ಏನು ಇಶ್ಯೂಸ್ ಸದ್ಯಕ್ಕೆ ಏನು ಕಾಣಿಸ್ತಾ ಇಲ್ಲ. ಲೆಗ್ ನೋಡೋಣ. ಏನಾದ್ರೂ ರೀಸೆಂಟ್ಲಿ ಲೆಗ್ ಪೇನ್ಸ್ ಸ್ಟಾರ್ಟ್ ಆಗಿದೆಯಾ? ಎಸ್, ಹೌದು ಹೌದು. ಸೊ ಕಾಣಿಸಿದೆ ಸ್ವಲ್ಪ ಲೆಗ್ ಪೇನ್ ಸ್ಟಾರ್ಟ್ ಆಗಿದೆ ಅಂತ. ಆ ಚಕ್ರಾಸ್ ಚೆನ್ನಾಗಿಲ್ಲ ಲೆಗ್ದು. ಓಕೆ, ಆಲ್ರೈಟ್. ಸೊ ದಿಸ್ ಇಸ್ ಹೌ. ಸಿ, ನೌ ಯು ಗಾಟ್ ಟು ನೋ ಹೌ. MRI ಇಲ್ಲ, CT ಸ್ಕ್ಯಾನ್ ಇಲ್ಲ, ಏನು ಮೆಡಿಕಲ್ದು ಸ್ಕ್ಯಾನ್ ಇಲ್ಲ. ಸೊ ಹೇಗೆ ಸ್ಕ್ಯಾನ್ ಅಲ್ಲಿ ವಿ ಆರ್ ಏಬಲ್ ಟು ಟೆಲ್ ದಿಸ್.
ಸೊ ದಟ್ ಇಸ್ ಪ್ರಾಣಿಕ್ ಹೀಲಿಂಗ್ ಫಾರ್ ಯು. ಬಟ್ ಎಲ್ಲರೂ ಇದೇ ಹೋಪಲ್ಲಿ ಹೋಗ್ತಾರೆ, ನಾವು ಎಲ್ಲ ಸ್ಕ್ಯಾನ್ ಮಾಡ್ಬಿಡ್ಬೋದು ಅಂತ. ಸಿ ಆ ಥರ ಅಲ್ಲ. 2 ದಿನದ ಕೋರ್ಸ್ ಇರುತ್ತೆ ಪ್ರಾಣಿಕ್ ಹೀಲಿಂಗ್ ಅಂದ್ರೆ. ಫಸ್ಟ್ ಸ್ಟೇಜು 2 days ಫುಲ್ ಬೆಳಗ್ಗೆನ ಸಂಜೆ ಕ್ಲಾಸಸ್ ಕೋರ್ಸಸ್ ಎಲ್ಲ ಇರುತ್ತೆ. ಬಟ್ ಅದ್ ಕಲ್ತಾದ್ಮೇಲೆ ಈ ರೀತಿ ಇವಾಗ ನಾ ಸ್ಕ್ಯಾನ್ ಮಾಡುವಾಗ ನನ್ಗೆ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಅಂತಂದ್ರೆ ನಾನು ಒಳ್ಳೆ ಹೀಲರ್ ಆಗಕ್ ಸಾಧ್ಯನೇ ಇಲ್ಲ. ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ನನ್ಗೆ ಗೊತ್ತೇ ಆಗ್ತಾ ಇಲ್ಲ. ಈಗ ನನ್ ಕಾಲಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು, ನಾನು ಅವಾಗ ನಿಮ್ ಕಾಲಿಗೆ ಹೀಲ್ ಮಾಡ್ಬೋದು. ಗಟ್ಟಲ್ಲಿ ಪ್ರಾಬ್ಲಮ್ ಇದೆ, ಗಟ್ಟಿಗೆ ಪ್ರಾಬ್ಲಮ್ ಇದೆ, ಇವೆರಡು ಇಶ್ಯೂಗೆ ನಾನು ಹೀಲಿಂಗ್ ಶುರು ಮಾಡ್ಬೋದು ಅಂತ ನನಗೆ ಅರಿವು ಬರುತ್ತೆ. ಸೊ ದಟ್ಸ್ ಹೌ ಈ ಪ್ರಾಕ್ಟೀಸ್ ಒಂದು 5-10 ವರ್ಷ ಆಗ್ಬೋದು ನೀವು ಒಂದು ಹೀಲರ್ ಆಗ್ಲಿಕ್ಕೆ. ಕರೆಕ್ಟಾಗಿ ಈ ರೀತಿ ಸ್ಕ್ಯಾನ್ ಮಾಡಿದ ತಕ್ಷಣ ಕಾಲಲ್ಲೇ ಸಮಸ್ಯೆ, ಇದರಲ್ಲೇ ಸಮಸ್ಯೆ ಅಂತ ಹೇಳಲಿಕ್ಕೆ. ಅಂದ್ರೆ ಫ್ಯಾನ್ಸಿ ಅಲ್ಲ ಇದು, ತುಂಬಾ ಶ್ರಮ ಆಗತ್ತೆ. ಕೆಲವೊಂದ್ ಕಡೆ ತಪ್ಪು ಮಾಡ್ತೀವಿ, ಅದೆಲ್ಲ ತಿದ್ಕೊಂಡು ಮಾಡಿದ್ರೆ ಈ ರೀತಿ ರಿಸಲ್ಟ್ ಬರುತ್ತೆ. ಬಟ್ ವೆರಿ ಸರ್ಪ್ರೈಸಿಂಗ್, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಅಂದ್ರೆ ಜಸ್ಟ್ ಕಾಲ್ನೇ ಹಾಗೆ ನೋಡಿನೇ ಸೊ ಇದನ್ನ ಕಂಡುಹಿಡಿಬಹುದಾ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಈಗ. ಎಸ್ ಎಸ್ ಇಟ್ ಇಸ್ ವೆರಿ ರಿಯಲ್. ಆಯ್ತಾ, ಅದೇ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ನಂಬಿಕೆ ಬರಲ್ಲ. ಸೊ ನನಗೆ ಇದು ನಿಮೋನೈಟಿಸ್ ಆ ಥರ ಸೈಕಿಕ್ ವಿಷನ್ಸ್ ನನ್ನ ಫ್ಯಾಮಿಲಿಗೆ ಈ ಥರ ಆದಾಗ ನನ್ನ ಫ್ಯಾಮಿಲಿಗೆ ಬಿಲೀಫ್ ಬಂತು, ಒಬ್ಬ ಇವ್ರಿಗೆ ಇಷ್ಟು ವಿಷನ್ಸ್ ಬರ್ತಾ ಇದೆ ಅಂತ. ಆ್ಯಂಡ್ ಇದೆಲ್ಲ ನನ್ನ ಸ್ಕಿಲ್ ಅಂತ ನಾನು ನಂಬಲ್ಲ. ದೇವ್ರು ಏನೋ ಒಂದು ಎನರ್ಜಿ ಕೊಟ್ಟು ನನ್ನನ್ನ ಒಂದು ಮೀಡಿಯಮ್ ಆಗಿ ಮಾಡಿದ್ದಾರೆ ಟು ಹೆಲ್ಪ್ ಪೀಪಲ್. ಆ್ಯಂಡ್ ಇನ್ ದಟ್ ಪ್ರೋಸೆಸ್ ಐ ಆಮ್ ಆಲ್ಸೋ ಹೆಲ್ಪಿಂಗ್ ಮೈ ಸೆಲ್ಫ್. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ವೆನ್ ನಾನು ಮನೇಲಿ ಎಷ್ಟೇ ಪ್ರೋಗ್ರೆಸ್ ಆದ್ರೂ, ಕಂಪನಿ ವೈಸ್ ನಾವು ಗ್ರೋ ಆಗ್ತಾ ಇದ್ರು ಅದೆಲ್ಲ ನನಗೆ ಏನು ಸೆಲೆಬ್ರೇಟ್ ಮಾಡ್ಬೇಕು ಅನ್ಸಲ್ಲ. ವೆನ್ ಸಮನ್ ಸೇಸ್ ಮ್ಯಾಮ್ ಯುವರ್ ಸ್ಕ್ಯಾನಿಂಗ್ ವಾಸ್ ರೈಟ್, ಯು ಟೋಲ್ಡ್ ಮಿ ದೀಸ್ ಥಿಂಗ್ಸ್ ಆ್ಯಂಡ್ ನನಗೆ ಈ ಹೀಲಿಂಗ್ ಮಾಡಿದ್ರಿ ಸರಿ ಹೋಯ್ತು ಅಂತ ಹೇಳಿದ್ರೆ ಐ ಜಂಪ್ ಅಟ್ ಹೋಮ್ ಆ್ಯಂಡ್ ಟೆಲ್ ಅವ್ರು ಸರಿ ಹೋಗ್ಬಿಟ್ರು ಅಂತ. ಆ್ಯಂಡ್ ಕೆಲವೊಂದ್ಸಲ ಸರಿ ಹೋಗ್ಲಿಲ್ಲ ಅಂದ್ರೆ ಐ ಫೀಲ್ ವೆರಿ ಎಫೆಕ್ಟೆಡ್. ಅದೊಂದು ಸ್ವಲ್ಪ ಐ ಹ್ಯಾವ್ ಟು ಕಂಟ್ರೋಲ್ ಆನ್ ದಟ್ ಪಾರ್ಟ್. ಈಗ ನೀವೀಗ ಹೀಲಿಂಗ್ ಮಾಡುವಾಗ ಅಂದ್ರೆ ಒಂದ್ಸರಿ ಸ್ಕ್ಯಾನ್ ಮಾಡುವಾಗ ವೆನ್ ಯು ಸೇ ಇಂಥ ಕಡೆ ನಿಮಗೆ ಸಮಸ್ಯೆ ಇದೆ ಅಂತ, ಈಗ ಫಾರ್ ಎಕ್ಸಾಂಪಲ್ ನೀವು ನನಗೆ ಹೇಳಿದ್ರಿ ಗಟ್ ಸಮಸ್ಯೆ ಅಂಡ್ ಐ ಸೆಡ್ ಹೌದು ನಾನು ಅಸಿಡಿಟಿ ರಿಲೇಟೆಡ್ ಮಾತ್ರೆ ಎಲ್ಲ ತಗೊಳ್ತಿದ್ದೆ ಅಂತ. ಸೊ ಈಗ ಒಂದು ಸ್ಕ್ಯಾನ್ ಆಯ್ತು ಅಂದ್ರೆ ಗೊತ್ತಾಯ್ತು ಈ ಪ್ರಾಬ್ಲಮ್ ಇದೆ ಅಂತ. ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಪ್ರಾಣಿಕ್ ಹೀಲಿಂಗ್ ಅಲ್ಲಿ? ಸೊ ಈಗ ನಾ ಸ್ಕ್ಯಾನ್ ಮಾಡಿದ್ನಲ್ಲ, ಈಗ ಸ್ಕ್ಯಾನ್ ಮಾಡಾದ್ಮೇಲೆ ನಾನು ನಿಮ್ಗೆ ಕ್ವೆಶನ್ಸ್ ಕೇಳ್ತೀನಿ. ನಂಗೆ ಫುಲ್ ಇವಾಗ ಮೆಡಿಕಲ್ ರಿಪೋರ್ಟ್ ಬೇಕು ನನಗೆ. ಬಿಕಾಸ್ ಈಗ ನನಗೆ ಗೊತ್ತು ನಂಗೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇದೆ, ಇವ್ರಿಗೆ ಇದೆಲ್ಲ ಏನೇನ್ ಟ್ಯಾಬ್ಲೆಟ್ಸ್ ತಗೋತಿದ್ರಿ, ಏನ್ ಇಂಟರ್ಫಿಯರೆನ್ಸ್ ಆಗ್ತಿದೆ ಎನರ್ಜಿ ವೈಸ್ ಅಂತ ನಾನು ಚೆಕ್ ಮಾಡ್ತೀನಿ, ಎಷ್ಟು ವರ್ಷದಿಂದ ಇದೆ ಎಲ್ಲ. ಸೊ ಸಮಟೈಮ್ಸ್ ಐ ಆಸ್ಕ್ ಫಾರ್ ಮೆಡಿಕಲ್ ರಿಪೋರ್ಟ್, ಸಮಟೈಮ್ಸ್ ಐ ಡೋಂಟ್ ಆಸ್ಕ್, ಏನು ಕೇಳಲ್ಲ ನಾನು. ಈಗ ನಿಮ್ಗೆ 1.5 ವರ್ಷದಿಂದ ಈ ತರ ಎಲ್ಲ ಆಗ್ತಿದೆ ಅಂತ ಹೇಳಿದ್ರಲ್ಲ, ಅದನ್ನ ನಾನು ಹಿಂಗೆ ಇವಾಗ ನೇವಲ್ ಚಕ್ರ ಮೇಲೆ ನಾನು ಫಸ್ಟ್ ವರ್ಕ್ ಮಾಡ್ತೀನಿ. ಬಟ್ ಗಟ್ ರಿಲೇಟೆಡ್ ಇಶ್ಯೂ ಬರೀ ನೇವಲ್ ಇಂದ ನಂಗೆ ಗೊತ್ತಾಗಿಲ್ಲ. ನಂಗೆ ಇಲ್ಲಿ ಫಸ್ಟ್ ಕ್ರೌನ್ ಚೆಕ್ ಮಾಡಿದ್ರೆ ಫುಲ್ ಅಂಡರ್ ಆಕ್ಟಿವ್ ಅಂತ ಬಂತು, ಟೆನ್ಷನ್ ಇದೆ ಏನೋ ಒಂದು. ಇಲ್ಲಿ ಟೆನ್ಷನ್ ಇದ್ರೇನೆ ಇಲ್ಲಿಗೆ ಕನೆಕ್ಷನ್ ಇರೋದು. ಸೊ ಆತರ ಮಲ್ಟಿಪಲ್ ಚಕ್ರಸ್ನ ನಾ ಹೀಲಿಂಗ್ ಶುರು ಮಾಡ್ತೀನಿ. ಸೊ ಅದ್ರಲ್ಲಿ ಇರೋ ಏನೇನ್ ನೆಗೆಟಿವ್ ಎನರ್ಜಿ ಇದೆ, ಕೊಳೆ ತರ ಅಂದ್ರೆ ಬ್ಲಾಕ್ ತರ ಏನೋ ಇಮ್ಯಾಜಿನ್ ಮಾಡ್ಕೊಂಡು ನಾ ಕಲರ್ ಕೊಟ್ಕೊಂಡು ಅದನ್ನೆಲ್ಲ ತೆಗೆದು ಆ ಚಕ್ರ ಫುಲ್ ವೈಟ್ ಆಗಿ ಆಕ್ಟಿವೇಟ್ ಮಾಡೋವರೆಗೂ ನಾನು ಬಿಡಲ್ಲ. ಸೊ ದೆನ್ ಅಂಡ್ ದೇರ್ ಓನ್ಲಿ. ಇವಾಗ ನಿಮ್ಗೆ ಏನಾದ್ರು ಸಡನ್ ಆಗಿ ಸ್ವಲ್ಪ ಇಲ್ಲಿ ಪೇನ್ ಇತ್ತು ಅಂತಂದ್ರೆ ಎಷ್ಟೊಂದು ಲೈವ್ ಡೆಮೋಸ್ ಅಲ್ಲಿ ಇಮಿಡಿಯೇಟ್ಲಿ ಪೇನ್ ತೆಗ್ದಿದ್ದೀನಿ ಆ ತರ. ಸೊ ರೈಟ್ ದೆನ್ ಪೇನ್ ಸ್ಕೇಲ್ 10 ಇದ್ರೆ 0 ಆಗೋವರೆಗೂ ನಾವ್ ಅಲ್ಲಿ ಹೀಲ್ ಮಾಡ್ಬೇಕು ಆಸ್ ಅ ಪ್ರೋಟೋಕಾಲ್. ಅವ್ರು ಕೇಳ್ತೀವಿ 5 ಆಯ್ತು 4 ಆಯ್ತು ಅಂತ ಹೇಳ್ತಾರೆ. ಲೈಕ್ ಐ ಅಪ್ಲೈ ಟು ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಪೀಪಲ್ ಅರೌಂಡ್ ಮಿ ಅಂಡ್ ಎಲ್ಲರಿಗೂ ಅದು ವರ್ಕೌಟ್ ಆಗ್ತಾ ಇದೆ ಪ್ರಾಣಿಕ್ ಹೀಲಿಂಗ್. ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಇಸ್ ಇಟ್ ಅಫೋರ್ಡಬಲ್ ಟು ಅ ಕಾಮನ್ ಮ್ಯಾನ್? ಎಲ್ಲರೂ ಮಾಡಿಸ್ಕೊಳಕ್ ಆಗ್ಬೋದಾ ಇದು? ಸಿ ಆಸ್ ಯು ನೋ ಎನರ್ಜಿ ಎಕ್ಸ್ಚೇಂಜ್. ಇವಾಗ ನಾವು ಪ್ರಾಣಿಕ್ ಹೀಲಿಂಗ್ ಮಾಡ್ತಾ ಈ ಪ್ರಾಣನ ತಗೊಂಡು ಏನ್ ಹೀಲಿಂಗ್ ಮಾಡ್ತೀವಿ, ಇಟ್ಸ್ ಅ ಸ್ಕಿಲ್, ನಾಟ್ ಎವ್ರಿ ಒನ್ ಇಸ್ ಅವೇರ್. ಈಗ ಕ್ಯಾನ್ಸರ್ಗೆ ಅಂತ ನಾವು ಲಕ್ಷ ಹಾಸ್ಪಿಟಲ್ಗೆ ಕೊಡುವಾಗ ಈ ಕಡೆ ಹೀಲರ್ ಯಾಕೆ ನಿಮ್ಮ ಕರ್ಮದಲ್ಲಿ ಇಂಟರ್ಫಿಯರ್ ಆಗಿ ತೆಗಿಬೇಕು? ಇವಾಗ ಸಿ ಐ ವಾಂಟ್ ಟು ಹೆಲ್ಪ್ ಪೀಪಲ್ ಓನ್ಲಿ. ಐ ಹ್ಯಾವ್ ಅಫೋರ್ಡಬಲ್ ಸರ್ವಿಸಸ್ ವಿಚ್ ಆರ್ ನಾಟ್ ಪ್ರಾಣಿಕ್ ಹೀಲಿಂಗ್ಸ್. ಲೈಕ್ ಟ್ಯಾರೋ ರೀಡಿಂಗ್ ತುಂಬಾ ಕಡಿಮೆಗೆ ಇಟ್ಟಿದ್ದೀನಿ, ಮತ್ತೆ ಲೈವ್ ಸೆಷನ್ ನಲ್ಲಿ 40 ರೂಪಾಯಿಗೆಲ್ಲ ಇಟ್ಬಿಟ್ಟಿದೀವಿ. ಬಿಕಾಸ್ ಐ ವಾಂಟ್ ಎವ್ರಿ ಒನ್ ಟು ಎಕ್ಸ್ಪೀರಿಯನ್ಸ್ ಇಟ್. ಅಂಡ್ ಸಮಟೈಮ್ಸ್ ಏನೂ ಇಲ್ವಾ, ಐ ಹ್ಯಾವ್ ಟೇಕನ್ 1 ರೂಪಿ ಅಂಡ್ ಯು ಕ್ಯಾನ್ ಸಿ 1 ರೂಪಿ ಎಲ್ಲ ತಗೊಂಡಾಗ, ಕಡಿಮೆ ಎನರ್ಜಿ ಎಕ್ಸ್ಚೇಂಜ್ ತಗೊಂಡಾಗ ಏನಾದ್ರೂ ಒಂದು ನೆಗೆಟಿವ್ ನಂಗೆ ಆಗ್ತಿದೆ, ಅದೇನಂತ ಗೊತ್ತಿಲ್ಲ. ದೆನ್ ಐ ಗಾಟ್ ಟು ನೋ ಫ್ರಮ್ ಮೈ ಗುರು ದಟ್ ಈ ಕಡಿಮೆ ಅಮೌಂಟ್ ತಗೊಳ್ಳೋದು ಅಥವಾ ವೆನ್ ಯು ಆರ್ ಅಂಡರ್ ಕಾನ್ಫಿಡೆಂಟ್ ಆರ್ ಯು ಆರ್ ಲೈಕ್ ಅಯ್ಯೋ ಪಾಪ ಅಂಡ್ ಯು ಡೂ ಇಟ್, ಯು ನೋ ವಾಟ್ ಯು ಆರ್ ಡೂಯಿಂಗ್, ಯು ಆರ್ ಇಂಟರ್ಫಿಯರಿಂಗ್ ಇನ್ ದೇರ್ ಕರ್ಮ. ಅವ್ರಿಗೆ ಯಾಕೆ ಅದಾಗ್ತಿದೆ, ಅವ್ರಿಗೆ ಯಾಕೆ ಕಾಲ್ ನೋವು ಬರ್ತಿದೆ, ಅವ್ರಿಗೆ ಯಾಕೆ ಆಕ್ಸಿಡೆಂಟ್ ಆಯ್ತು. ನಾನು ನನ್ನ ಕ್ಲೋಸ್ ಫ್ರೆಂಡಿಗೆ ನಾನು ಹೀಲಿಂಗ್ ಶುರು ಮಾಡಿದ್ದೆ. ಐ ಟುಕ್ 11 ರೂಪಾಯಿ ಕೊಡು ಸಾಕು ಪರವಾಗಿಲ್ಲ. ಐ ಸ್ಟಾರ್ಟೆಡ್ ಹೀಲಿಂಗ್, ಐ ಗಾಟ್ ದ ಇಶ್ಯೂಸ್ ಮೈ ಸೆಲ್ಫ್. ಯಾಕೆ ಹಿಂಗಾಗ್ತಾ ಇದೆ ನನಗೆ ಅಂತ ಕೇಳಿದಾಗ ಮೈ ಗುರು ಟೋಲ್ಡ್
ನೀನೇನ್ ಹೀಲಿಂಗ್ ಮಾಡ್ತಾ ಇದೀಯಾ, ನೀನು ಎನರ್ಜಿ ಎಕ್ಸ್ಚೇಂಜ್ ಕರೆಕ್ಟ್ ಆಗಿ ತಗೋತಾ ಇಲ್ಲ. ನೀನ್ ಹೀಲಿಂಗ್ ಮಾಡುವಾಗ ನೀನು ಒಬ್ಬರ ಕರ್ಮದಲ್ಲಿ ಹೀಲಿಂಗ್ ಇಂಟರ್ಫಿಯರ್ ಆಗಿ ಅವ್ರ ಕರ್ಮ ರಿಡ್ಯೂಸ್ ಮಾಡ್ತಿರೋದು. ನೀನು ಅದನ್ನ ತೆಗೆದು ಅವ್ರಿಗೆ ಪೇನ್ ಅನ್ಭವಿಸ್ಬೇಕು 1 ವರ್ಷ ಅಂತಿದೆ, ನೀನ್ ಆ ಪೇನ್ ಅನ್ನ ತೆಗೆದ್ಬಿಟ್ಟು 4 ದಿವಸದಲ್ಲಿ ಸರಿ ಹೋಗಂಗ್ ಮಾಡ್ತಿದ್ಯಾ. ಹೆಂಗಾಗ್ತಾ ಇದೆ, ಎಲ್ಲಿ ಹೋಗ್ತಿದೆ ಅದು, ಎಲ್ಲೋ ಹೋಗ್ಬೇಕಲ್ಲ, ಅದು ನಿನಗೆ ಬರುತ್ತೆ. ಸೊ ಯು ಶುಡ್ ಟೆಲ್, ನಾವು ಹೀಲಿಂಗ್ ಮಾಡುವಾಗ ನಾವು ಇಷ್ಟು ಅಮೌಂಟ್ ತಗೊಂಡಿದೀವಿ, ನಾವು ಹೀಲರ್ ಆಗಿ ಇದಕ್ಕೆ ಪೂರ್ತಿ ನಾವು ಪ್ರಾಮಾಣಿಕತೆಯಿಂದ ಇಷ್ಟು ಅಮೌಂಟಿಗೆ ನಾವು ಪೂರ್ತಿ ಜಸ್ಟಿಸ್ ಕೊಡ್ತೀವಿ, ಫುಲ್ ಹೀಲಿಂಗ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ನೀವೆಲ್ಲ ಏನ್ ಪ್ರಾಣಿಕ್ ಹೀಲಿಂಗಿಗೆ ದುಡ್ಡು ಕೊಡ್ತಿದ್ದೀರಿ, ನೀವು ಒಬ್ಬರ ಲೈಫನ್ನು ಉದ್ಧಾರ ಮಾಡ್ತಿದ್ದೀರಿ. ಇವಾಗ ಯೂನಿಕ್ ಟ್ಯಾರೋದಲ್ಲಿ 11 ಜನ ಇದ್ದೀವಿ, ಯಾರೂ ಇರ್ಲಿಲ್ಲ. ನಾನು ನನ್ನ ಹಸ್ಬೆಂಡ್ ಅಷ್ಟೇ ಸ್ಟಾರ್ಟ್ ಮಾಡಿದ್ದು. ಈಗ ದೇ ಆರ್ ಡಿಪೆಂಡೆಂಟ್ ಆನ್ ದಟ್ ಮನಿ, ರೈಟ್? ಸೊ ಅವ್ರ ಮೂಲಕ ಅವರು ಮ್ಯಾಮ್ ಈ ತರ ಬುಕಿಂಗ್ ಆಗಿದೆ ಅಂತ ಅವ್ರು ಕೊಡ್ತಾರೆ, ಅವರಿಗೆ ನೀವು ಪೇ ಮಾಡ್ತಿದ್ದೀರಿ, ಅವ್ರ ಸಂಸಾರದಲ್ಲಿ ಖುಷಿಯಾಗಿದ್ದಾರೆ. ಸೊ ಲೈಕ್ ದಟ್. ಸೊ ಎನರ್ಜಿ ಎಕ್ಸ್ಚೇಂಜ್, ನಮ್ಮ ಒಂದು ಹಣ ಎಲ್ಲರಿಗೂ ಸರ್ಕ್ಯುಲೇಟ್ ಆಗಿ ಎಲ್ಲರೂ ಖುಷಿಯಾಗಿದ್ದಾರೆ. ಆ್ಯಂಡ್ ಒಂದು ಒಳ್ಳೆ ರೀತಿಗೆ ಕೂಡ ನಾವು ಯೂಸ್ ಮಾಡ್ಕೋತೀವಿ. ಸೊ ಹಾಗಾಗಿ ವಾಟ್ ಎವರ್ ಯು ವಿಲ್ ಪೇ, ಇಸ್ ಇಟ್ ಅಫೋರ್ಡಬಲ್? ಎಸ್, ಫಾರ್ ಪೀಪಲ್ ಹೂ ಕ್ಯಾನ್ ಅಫೋರ್ಡ್ ಟು ಗೋ ಟು ಮಾಲ್ಸ್, who can go to afford a restaurant, very affordable. Like 1500 ಇಂದ ಹಿಡಿದು 2500 rupees ವರೆಗೂ one single session 3000 ಎಲ್ಲ ಮಾಡ್ತಾ ಇದೀವಿ. We are bringing in few changes on the website where it is becoming very affordable for people. And in that we will take some energy exchange, like we will give them more tasks to do. ಅವಾಗ ನಮ್ಮ ಕರ್ಮ ಇಂಟರ್ಫಿಯರೆನ್ಸ್ ಕಡಿಮೆ ಆಗುತ್ತೆ. ಅಂದ್ರೆ ಈಗ ನಾ ಪ್ರಾಣಿ ಹೀಲಿಂಗು ಮಾಡ್ತೀನಿ, ಆಮೇಲೆ ನೋಡಿ ನೀವು ಈ ರೆಮಿಡಿ ಕೂಡ ಎಕ್ಸ್ಟ್ರಾ ಮಾಡಿ ಅಂತ ಹೇಳ್ತೀವಿ. ಅವಾಗ ಅವರು ಅವ್ರ ಕರ್ಮಗೆ ಗಿಲ್ಟ್ ಅನ್ನ ತೋರಿಸಿ ಪಶ್ಚಾತ್ತಾಪ ಪಟ್ಕೊಂಡು ಕಡಿಮೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ. ಪ್ರಾಣಿಕ್ ಹೀಲಿಂಗ್ ಟ್ರೀಟ್ಮೆಂಟ್ಸ್ಗೆ ನಿಮ್ಮ ಹತ್ರ ಬರಬೇಕು ಅಂದ್ರೆ ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು? ಸೊ ನಂದು ವೆಬ್ಸೈಟ್ ಲಿಂಕ್ ಇದೆ, ಸೊ ನಿಮ್ಗೆ ಅದನ್ನ ಕಳಿಸ್ತೀನಿ, ಅದನ್ನ ಶೇರ್ ಮಾಡಿ. ದೇ ಕ್ಯಾನ್ ಬುಕ್ ಇಟ್ ಡೈರೆಕ್ಟ್ಲಿ. ಅಂದ್ರೆ ಸಿನ್ಸ್ ಪ್ರಾಣಿಕ್ ಹೀಲಿಂಗಿಗೆ ಹಿಂಗೆ ಎದ್ರಂಬದ್ರನೇ ಇರಬೇಕು ಅನ್ನೋ ರೂಲ್ಸೇ ಇಲ್ಲ. ಎದುರುಗಡೆನೂ ಹೀಲಿಂಗ್ಸ್ ಮಾಡ್ಬೋದು, ದೂರದಿಂದಾನು ಮಾಡ್ಬೋದು. ಅಂಡ್ ಒಂದೊಂದ್ಸಲ ನಾವೇನ್ ಮಾಡ್ತೀವಿ, ಸ್ಲೀಪ್ ಟೈಮ್ ತಗೋತೀವಿ. ಅಂದ್ರೆ ಅವ್ರು ಮಲಗಿರುವಾಗ ಅವ್ರಿಗೆ ಹೆಚ್ಚಿಗೆ ರಿಸೆಪ್ಟಿವ್ ಇರ್ತಾರೆ, ಚೆನ್ನಾಗಿ ಅವ್ರಿಗೆ ಹೀಲಿಂಗ್ ನಾವು ಮಾಡ್ಬೋದು ಅನ್ಸಿದ್ರೆ ಸ್ಲೀಪ್ ಟೈಮಿಂಗು ಮತ್ತೆ ಡ್ರೈವ್ ಎಲ್ಲ ಮಾಡ್ತಿರೋ ಟೈಮ್ ನಾವು ಹೀಲ್ ಮಾಡಲ್ಲ, ನಾವು ನೋಡ್ಕೊಂಡು ಗೇಜ್ ಮಾಡಿ ಸ್ಕ್ಯಾನ್ ಮಾಡಿ ಹೀಲ್ ಮಾಡ್ತೀವಿ. ಸೊ ಕೆಲವೊಬ್ರು ಇವತ್ತು ನೀವು ಹೀಲಿಂಗ್ ಬುಕ್ ಮಾಡಿದ್ರೆ ನೀವು ನಿಶ್ಚಿಂತೆಯಿಂದ ಇದು ಬಿಡ್ಬೋದು, ಹೀಲಿಂಗ್ ಬುಕ್ ಮಾಡಿ. ಹೆಂಗೆ ಏನು ಫೋನ್ ಬರ್ಲಿಲ್ಲ, ಕಾಲ್ ಬರ್ಲಿಲ್ಲ, ಏನು ಚಿಂತೆ ಮಾಡೋದು ಬೇಡ. ನಮ್ದು ಒಂದು ಶೆಡ್ಯೂಲ್ ಇರುತ್ತೆ, ಹೀಲಿಂಗ್ ಇದೇ ಟೈಮಿಗೆ ಮಾಡಬೇಕು, ಮಂತ್ರ ಮೆಡಿಟೇಷನ್ ಎಲ್ಲ ಆದ್ಮೇಲೆ ಹೀಲಿಂಗ್ ಶುರು ಆಗುತ್ತೆ, ಪ್ರೊಟೆಕ್ಷನ್ ಎಲ್ಲ ಹಾಕಿರ್ತೀವಿ. ಸೊ ನಮ್ಮ ವೆಬ್ಸೈಟಿಗೆ ಯಾರ್ಯಾರು ಬರ್ತಾರೆ ಇವತ್ತು ಬುಕ್ ಮಾಡಿದ್ರೆ ರಾತ್ರಿಯಿಂದ ಹೀಲಿಂಗ್ ಶುರು ಆಗತ್ತೆ. ಅಂದ್ರೆ ವಿ ಟೇಕ್ ಒಂದು 4 ಅವರ್ ಅವ್ರದ್ದು ಫೋಟೋ ಬೇಕು, ಡೇಟ್ ಆಫ್ ಬರ್ತ್ ಬೇಕು, ಹೆಸರೆಲ್ಲ ಬೇಕಾಗತ್ತೆ, ಮತ್ತೆ ಯಾತಕ್ಕಾಗಿ ಹೀಲಿಂಗ್ ಬುಕ್ ಮಾಡಿದ್ದಾರೆ ಅಂತೆಲ್ಲ ಹೇಳಕ್ಕೆ ಪರ್ಪಸ್ ಬೇಕು. ಸೊ ಅದೆಲ್ಲ ಅಲ್ಲೇ ತುಂಬಾ ಸೆಲ್ಫ್ ಎಕ್ಸ್ಪ್ಲನೇಟರಿ, ಅಲ್ಲೇ ಫೀಡ್ ಮಾಡ್ಬೋದು. ನನ್ನ ಟೀಮ್ ಕೂಡ ಗೈಡ್ ಮಾಡುತ್ತೆ. ಮಾಡಿದ್ರೆ ರಾತ್ರಿಯಿಂದ ನಾನು ಹೀಲಿಂಗ್ಸ್ ಮಾಡ್ತೀನಿ. ತುಂಬಾ ಕ್ರಿಟಿಕಲ್ ಕೇಸಸ್ ಮಾತ್ರ ತಗೊಳ್ತಿರೋದು ನಾನು ಇವಾಗ. ಇಟ್ ವರ್ಕ್ಸ್ ಲೈಕ್ ದಟ್. ಅಂಡ್ 4 ವಾರದ್ದಿರುತ್ತೆ, 2 ವಾರದ್ದಿರುತ್ತೆ. ಅವ್ರಿಗೆ ಗೊತ್ತಾಗಬೇಕು ಎಷ್ಟು ವಾರದ್ದು ಅಂತೆಲ್ಲ ಅಂದ್ರೆ ಕ್ವಿಕ್ ಆಗಿ ಕನ್ಸಲ್ಟೇಷನ್ ಮಾಡ್ಬೋದು. ಬಾಕಿದೆಲ್ಲ ಟ್ಯಾರೋ ರೀಡಿಂಗ್ಸ್ ಎಲ್ಲ ಇದೆ, ಅದರಲ್ಲೂ ಗೊತ್ತಾಗುತ್ತೆ ಇವಾಗ ಇವ್ರಿಗೆ ಯಾವ ಸಮಸ್ಯೆ ಇದೆ ಅಂಡ್ ಇದಕ್ಕೆ ಎಷ್ಟು ವಾರ ಹೀಲಿಂಗ್ ಬೇಕು. ಈಗ ಕೆಲವರಿಗೆ 4 ವಾರ ಬೇಕಾಗಿರಲ್ಲ, ಸಿಂಗಲ್ ಸೆಟ್ಟಿಂಗ್ ಅಲ್ಲೇ ಸರಿ ಹೋಗತ್ತಂದ್ರೆ ನಾವು ಸಿಂಗಲ್ ಸೆಟ್ಟಿಂಗ್ ಸಜೆಸ್ಟ್ ಮಾಡ್ತೀವಿ. ಆ ತರ. ವೆರಿ ನೈಸ್. ಅಂದ್ರೆ ಇವತ್ತು ಯಾವ ತರ ಆಯ್ತು ಅಂದ್ರೆ ನಮ್ಮ ಮಾತುಕತೆ ಆಫ್ ದ ಕ್ಯಾಮ್ರಾ ಅಂದ್ರೆ ಆನ್ ದ ಕ್ಯಾಮ್ರಾ ಇದೀವಿ ಅಂತಾನೆ ಗೊತ್ತಾಗ್ಲಿಲ್ಲ ನಮಗೆ. ಒಬ್ಬ ಫ್ರೆಂಡ್ ಜೊತೆ ಕೂತು ಮಾತಾಡ್ದಂಗಿತ್ತು. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ವಿಚಾರಗಳನ್ನ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಿಂಪಲ್ ಆಗಿ ನಮ್ಗೆ ಅರ್ಥ ಮಾಡಿಸೋದಕ್ಕೆ, ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ. ಥ್ಯಾಂಕ್ ಯು ಸೊ ಮಚ್ ರಶ್ಮಿ. ಹಾಗೆ ನಿಮ್ಮ ಎಲ್ಲ ಹೀಲಿಂಗ್ಸ್ಗಾಗ್ಲಿ ಅಥವಾ ನೀವು ಮಾಡ್ತಿರುವಂತ ಒಳ್ಳೆ ಕೆಲಸಗಳಿಗೆ ಆಲ್ ದಿ ವೆರಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಹಂಸ ಅವರೇ. ಅಂಡ್ ಐ ಫೀಲ್ ವೆರಿ ಆನರ್ ಟು ಬಿ ಇನ್ ದಿಸ್ ಪ್ಲಾಟ್ಫಾರ್ಮ್ ಹಿಯರ್ ವಿತ್ ಯು. ಅಂಡ್ ತುಂಬಾ ಈಸಿ ಅಂಡ್ ಸ್ಮೂತ್ ಗೋಯಿಂಗ್ ಇತ್ತು. ನೀವೇನು ಲೈಕ್ ಪ್ರೆಷರ್ ಏನು ಹಾಕ್ಲಿಲ್ಲ, ತುಂಬಾ ಜೆನ್ಯೂನ್ ಅನ್ಸಿದ್ರಿ ನೀವು ನಿಮ್ಮ ಎನರ್ಜಿ ವೈಸ್. ಅಂಡ್ ಐ ರಿಯಲಿ ಲೈಕ್ ಯುವರ್ ಎನರ್ಜಿ. ಅಂಡ್ ಆಲ್ ದಿ ಬೆಸ್ಟ್. ನಿಮ್ಮ ಪಾಡ್ಕಾಸ್ಟ್ ತುಂಬಾ ಚೆನ್ನಾಗಾಗ್ಲಿ. ಯಾರ್ಯಾರು ಗೆಸ್ಟ್ ಬರ್ತಾರೆ ಅವರಿಂದ ನಿಮ್ಗೆ ಅದ್ಭುತವಾದ ಆಪರ್ಚುನಿಟಿ ಸಿಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮ್ಮ ಟೈಟಲ್ ಸ್ಪಾನ್ಸರ್ ಸೈಕಲ್ ಅಗರಬತ್ತಿ ಕಡೆಯಿಂದ ತಮ್ಗೊಂದು ಸ್ಮಾಲ್ ಗಿಫ್ಟ್ ಇದೆ, ಪ್ಲೀಸ್ ತಗೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಪ್ರಾಣಿಕ್ ಹೀಲಿಂಗ್ ಬಗ್ಗೆ, ಎನರ್ಜೀಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಂತ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.